ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಅಪಶೂದ್ರಾಧಿಕರಣ ಬ್ರಹ್ಮಸೂತ್ರ 1ನೇ ಅಧ್ಯಾಯ 3ನೇ ಪಾದ 34ನೇ ಸೂತ್ರ. ಶುಗಸ್ಯ ತದ ಅನಾದರ ಶ್ರವಣಾತ್ ತದಾದ್ರವಣಾತ್ ಸೂಚ್ಯತೆ ಹಿ ಅಂತ. ಈ ಸೂತ್ರದ ಬಗ್ಗೆ ಆಚಾರ್ಯರು ಭಾಷ್ಯದಲ್ಲಿ ವಿಸ್ತಾರವಾಗಿ ವರ್ಣನೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಅನಾದರ ಶ್ರವಣದಿಂದ ಅವನಿಗೆ ಶೋಕ ಉಂಟಾಯಿತು, ಯಾಕಂದ್ರೆ ಆದ್ರವಣ ಶ್ರವಣಾತ್ ಅಂತ ಹೇಳಿದ್ರು ಅವರು. ಆದ್ರವಣ ಶ್ರವಣದಿಂದ ಅದು ನಮಗ ಸೂಚಿಸಲ್ಪಡ್ತದ ಅಂತ ಸೂತ್ರದ, ಅಂದ್ರೆ ಅದು ಮುಂದೆ ಭಾಷ್ಯದಲ್ಲಿ ಅದರ ವಿವರಣೆ ನಮಗೆ ಗುರ್ತಾಕತ್ತೀವಲ್ಲ. ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳ್ತಾನೆ ಅಂತಂದ್ರೆ, ಶೂದ್ರನಿಗೂ ಕೂಡ ವಿದ್ಯೆಯಲ್ಲಿ ಅಧಿಕಾರ ಅನ್ನುವಂತಹದ್ದು ಉಂಟು ಅಂತ ಹೇಳ್ತಾನೆ. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ ಇಲ್ಲಿ 4 ವರ್ಣಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೂವರಿಗಂತೂ ಅವರಿಗೆ ಉಪನಯನ ಸಂಸ್ಕಾರ ಅದ, ಮತ್ತು ಅವರು ವೇದಾಧ್ಯಯನವನ್ನ ಮಾಡಬಲ್ಲರು, ಮತ್ತು ಅವರಿಗೆ ಬ್ರಹ್ಮವಿದ್ಯೆಯಲ್ಲಿಯೂ ಅಧಿಕಾರ ಅನ್ನುವಂತಹದ್ದು ಅದ ಅಂತ ಹೇಳಿ ಇಲ್ಲಿ ಅನೇಕ ಶ್ರುತಿ ಸ್ಮೃತಿಗಳು ವೇದಗಳು ನಮಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಶೂದ್ರನಿಗೆ ಅಧಿಕಾರ ಐತೋ ಇಲ್ಲೋ ಅಂತ ಹೇಳಿ ಇಲ್ಲಿ ನಮಗೆ ಸಂಶಯ ಅನ್ನುವಂತಹದ್ದು ಬರ್ತದೆ. ಇಲ್ಲಿ ಅದಕ್ಕೆ ಪೂರ್ವ ಪಕ್ಷಿ ಏನ್ ಹೇಳ್ತಾನ, ಶೂದ್ರನಿಗೂ ಕೂಡ ವಿದ್ಯೆಯಲ್ಲಿ ಅಧಿಕಾರ ಅನ್ನುವಂತಹದ್ದು ಅದ. ಯಥಾ ಮನುಷ್ಯಾಧಿಕಾರ ನಿಯಮಂ ಆಪೋದ್ಯ ದೇವಾದೀನಾಮಪಿ ವಿದ್ಯಾಸು ಅಧಿಕಾರಃ ಉಕ್ತಃ ತಥೈವ ದ್ವಿಜಾತ್ಯಧಿಕಾರ ನಿಯಮಾಪವಾದೇನ ಶೂದ್ರಸ್ಯಾಪಿ ಅಧಿಕಾರಃ ಸ್ಯಾತ್ ಇತ್ಯೇತಾಂ ಆಶಂಕಾಂ ನಿರ್ವರ್ತಯಿತುಂ ಇದಂ ಅಧಿಕರಣಂ ಆರಭ್ಯತೆ. ಅಂದ್ರೆ ಈ ಅಧಿಕರಣ ಆರಂಭ ಮಾಡಲಿಕ್ಕೆ ಏನು ಕಾರಣ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಯಥಾ ಅಂದ್ರೆ ಯಾವ ಪ್ರಕಾರವಾಗಿ, ಮನುಷ್ಯಾಧಿಕಾರ ನಿಯಮಂ ಅಪೋದ್ಯ, ಇಲ್ಲಿ ಕೇವಲ ಮನುಷ್ಯರಿಗೇನೆ ಬ್ರಹ್ಮಜ್ಞಾನಕ್ಕೆ ಅಧಿಕಾರ ಅದ ಅನ್ನುವಂತ ಏನು ನಿಯಮ ಅನ್ನುವಂತದ್ದೇನದ ಅದನ್ನ ನೇತಿಗಳು ಕೇವಲ ಮನುಷ್ಯ ಮಾತ್ರರಿಗೆ ಬ್ರಹ್ಮವಿದ್ಯೊಳಗೆ ಅಧಿಕಾರ ಅದ ಅಂತ ಆ ಏನ್ ನೇಮ ಅನ್ನುವಂತದ್ದೇನಿಲ್ಲ. ಯಾಕಂತಂದ್ರ ದೇವತೆಗಳಿಗೂ ಕೂಡ ದೇವಾದೀನಾಮಪಿ ವಿದ್ಯಾಸು ಅಧಿಕಾರ ಉಕ್ತಃ, ದೇವತೆಗಳು ಕೂಡ ಬ್ರಹ್ಮವಿದ್ಯೆಯನ್ನ ಪಡ್ಕೊಳ್ಳಿಕ್ಕೆ ಅಧಿಕಾರಿಗಳಾಗಿದ್ದಾರೆ ಅಂತ ಪೂರ್ವ ಸೂತ್ರದಲ್ಲಿ ಹೇಳ್ಕೊಂಡು ಬಂದ್ರು. ಹಿಂದಿನ ಸೂತ್ರ ಏನ್ ಹೇಳಿದ್ರು ಅಂತಂದ್ರೆ, ಕೇವಲ ಮನುಷ್ಯರಿಗೆ ಮಾತ್ರ ಮುಕ್ತಿಯನ್ನ ಪಡಿಲಿಕ್ಕೆ ಅಧಿಕಾರ ಅದ ಅಂತ ಹಾಗೇನು ನೇಮ ಏನಿಲ್ಲಲ್ಲ. ಅದನ್ನ ಆಪೋದ್ಯ ಅಂದ್ರೆ ಅದನ್ನ ಅಲ್ಲಗಳೆದು ಅದನ್ನ ನೀತಿಗಳು ಏನ್ ಹೇಳಿದ್ರು, ದೇವಾದೀನಾಮಪಿ ವಿದ್ಯಾಸು ಅಧಿಕಾರ ಉಕ್ತಃ, ಅಂದ್ರೆ ದೇವತೆಗಳಿಗೂ ಕೂಡ ಈ ಬ್ರಹ್ಮವಿದ್ಯೆಯನ್ನ ಸಂಪಾದನ ಮಾಡುವುದರಲ್ಲಿ ಅವರಿಗೂ ಅಧಿಕಾರ ಅದ ಅನ್ನುವಂತಹದ್ದನ್ನ ಹೇಳಿ, ತಥೈವ ಹಾಗೆಯೇ ದ್ವಿಜಾತ್ಯಧಿಕಾರ ನಿಯಮ ಅಪವಾದೇನ, ಇಲ್ಲಿ ದ್ವಿಜ ಅಂತಂದ್ರೆ 2 ಸಾರಿ ಹುಟ್ಟುವವನು, ಅಂದ್ರೆ ತಾಯಿ ಗರ್ಭದಿಂದ 1 ಜನ್ಮ, ಉಪನಯನ ಆದ ಬಳಿಕ 1 ಜನ್ಮ ಆದಂಗದು. ಅದಕ್ಕೆ ದ್ವಿಜಾತಿ ಅಂತ ಕರೀತಾರೆ. ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತ ಈ 3 ವರ್ಣದವರು ಏನದಾರಲ್ಲ ಇವರು ದ್ವಿಜಾತಿಯರು ಅಂತ ಕರೀತಾರ. ಅಂದ್ರೆ ಕೇವಲ ದ್ವಿಜಾತಿಯವರಿಗೆ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಅಧಿಕಾರ ಅನ್ನುವಂತಹದ್ದು ಯಾವುದು ವಿದ್ಯೆಯೊಳಗ ಅವ್ರಿಗೆ ಮಾತ್ರ ಅಧಿಕಾರ ಅದ ಅನ್ನುವಂತ ಒಂದು ನಿಯಮವನ್ನ
ಇಲ್ಲಿ ಅಲ್ಲಗಳದು. ಮತ್ತು ಶೂದ್ರನಿಗೂ ಕೂಡ ಅಧಿಕಾರವನ್ನ ಹೇಳಬಹುದಲ್ಲ. ಶೂದ್ರಶ್ಯಾಪಿ ಅಧಿಕಾರ ಸ್ಯಾತ್. ಶೂದ್ರನೂ ಕೂಡ ವಿದ್ಯೆಯೊಳಗೆ ಅಧಿಕಾರ ಅದ. ಅಲ್ಲಿ ಹೆಂಗ ಮನುಷ್ಯನಿಗೆ ಮಾತ್ರ ಅಧಿಕಾರ ಅದ ಅನ್ನುವುದನ್ನ ಅಲ್ಲಗಳದು, ದೇವತಾದಿಗಳಿಗೂ ಕೂಡ ವಿದ್ಯೆಯೊಳಗೆ ಅಧಿಕಾರ ಅದ ಅಂತ ಹೆಂಗ್ ಹೇಳಿದ್ರಲ್ಲ, ಹಂಗ ಇಲ್ಲಿ ಈ ದ್ವಿಜಾತಿ ಅಂತಂದ್ರೆ ಏನು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅನ್ನುವಂಥವ್ರಿಗೇನ ವಿದ್ಯೆಯೊಳಗೆ ಅಧಿಕಾರ ಅಂತ ಏನ್ ಹೇಳ್ತಿರಲ್ಲ, ಆ ನೇಮ ಏನೂ ಇಲ್ಲ. ಆ ನಿಯಮವನ್ನು ಅಲ್ಲಗಳದು ಶೂದ್ರನಿಗೂ ಕೂಡ ಅಧಿಕಾರ ಅನ್ನುವಂತಹದ್ದು ಆಗ್ಬೋದಲ್ಲ ಅಂತ ಈ ರೀತಿಯಾಗುವಂತ ಆಶಂಕೆಯನ್ನ ಇದನ್ನ ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಈ ಅಧಿಕರಣವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವರು. ತತ್ರ ಶೂದ್ರಸ್ಯಾಪಿ ಅಧಿಕಾರ ಸ್ಯಾತಿತಿ ತಾವತ್ ಪ್ರಾಪ್ತಂ. ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳ್ತಾನ ಅಂತಂದ್ರೆ, ಶೂದ್ರನಿಗೂ ಕೂಡ ಅಧಿಕಾರ ಇರಬಹುದಲ್ಲ. ಇಲ್ಲಿ 4 ವರ್ಣಗಳಲ್ಲಿ 3 ವರ್ಣದವರಿಗೆ ಮಾತ್ರ ಅಧಿಕಾರವನ್ನ ಹೇಳ್ತೀರಿ, ಶೂದ್ರನಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಶೂದ್ರನಿಗೂ ಕೂಡ ಅಧಿಕಾರ ಇರಬಹುದಲ್ಲ, ವಿದ್ಯೆಯನ್ನು ಪಡ್ಕೊಂಡು ಅವನು ಕೂಡ ಮುಕ್ತನಾಗಬಹುದಲ್ಲ ಅಂತ ಇಲ್ಲಿ ಮೊದಲು ಇಲ್ಲಿ ಪೂರ್ವ ಪಕ್ಷಿ ಅನ್ನುವಂತಹದ್ದು ಬರ್ತದೆ. ಇಲ್ಲಿ ಆರ್ಥಿತ್ವ ಸಾಮರ್ಥ್ಯಯೋ ಸಂಭವಾತ್, ಮತ್ತು ಅವರಿಗೂ ಕೂಡ ಒಂದು ಸಾಮರ್ಥ್ಯ ಅನ್ನುವಂತಹದ್ದು. ಆರ್ಥಿತ್ವ ಸಾಮರ್ಥ್ಯಗಳು ಅಂತಂದ್ರೆ ಅವರಿಗೆ ಅಪೇಕ್ಷೆ ಇರ್ತದಿಲ್ರಿ. ಶೂದ್ರನು ಕೂಡ ಮೋಕ್ಷವನ್ನ ಹೊಂದಬೇಕು, ಅದಕ್ಕಾಗಿ ಜ್ಞಾನವನ್ನ ಸಂಪಾದನ ಮಾಡಬೇಕು ಅಂತೇಳಿ ಅದರ ಅಪೇಕ್ಷೆ ಎನ್ನುವಂತಹದ್ದು ಶೂದ್ರನಿಗೂ ಕೂಡ ಆಗ್ತದೆ. ಕೇವಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಮಾತ್ರ ಮೋಕ್ಷಾಪೇಕ್ಷೆ ಆಗ್ತದ ಅಂತ ಹಾಗೇನಿಲ್ವಲ್ಲ. ಶೂದ್ರನು ಕೂಡ ಅಪೇಕ್ಷೆ ಮಾಡ್ತಾನಲ್ಲ, ಅವನು ಕೂಡ ಆರ್ಥಿತ್ವ ಅಂದ್ರೇನು, ಜ್ಞಾನವನ್ನ ಮಾಡಿಕೊಳ್ಬೇಕು. ಯಾಕಂದ್ರೆ ಮೋಕ್ಷಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತೇಳಿ ಅವನಿಗೆ ಅಪೇಕ್ಷೆ ಆಗ್ತದ. ಮತ್ತು ವಿಚಾರ ಮಾಡ್ಲಿಕ್ಕೆ ಅವನಿಗೂ ಕೂಡ ಸಾಮರ್ಥ್ಯ ಅದ. ಯಾಕಂದ್ರೆ ಭಗವಂತ ಅವನಿಗೆ ಬುದ್ಧಿ ಕೊಟ್ಟಾನಲ್ರ, ಅವನಿಗೆ ವಿಚಾರ ಶಕ್ತಿ ಕೊಟ್ಟಾನ ಶೂದ್ರನಿಗೆ, ಮತ್ತ ಅವನಿಗೆ ಸಾಮರ್ಥ್ಯನೂ ಅದ, ಮತ್ತ ಅಪೇಕ್ಷೆನೂ, ವಿದ್ಯೆಯನ್ನು ಪಡ್ಕೋಬೇಕನ್ನುವಂತ ಅಪೇಕ್ಷೆನೂ ಅದ ಅಂತ ಹೇಳಿ ಇಲ್ಲಿ ಪೂರ್ವ ಪಕ್ಷಿ ಆಗಿರ್ತಕ್ಕಂಥವನು ಹೇಳ್ತಾ ಇದ್ದಾನೆ. ಆರ್ಥಿತ್ವ ಸಾಮರ್ಥ್ಯಯೋ ಸಂಭವಾತ್ ತಸ್ಮಾತ್ ಶೂದ್ರೋ ಯಜ್ಞೆ ಅನವಕ್ಲುಪ್ತಃ. ಇಲ್ಲಿ ಶೂದ್ರನಿಗೆ ಯಜ್ಞದಲ್ಲಿ ಅಧಿಕಾರ ಅನ್ನುವಂತಹದ್ದಿಲ್ಲ ಅಂತ ಶ್ರುತಿ ಅನ್ನುವಂತಹದ್ದು ನಿಷೇಧ ಮಾಡ್ಯಾರ. ಶೂದ್ರನು ಯಜ್ಞವನ್ನು ಮಾಡ್ಲಿಕ್ಕೆ ಅರ್ಹನಲ್ಲ ಅಂತ ಅವನು. ಯಾವ ಶೂದ್ರದಾನ ಅವನು ಯಜ್ಞ ಮಾಡಾಕ ಅರ್ಹನಲ್ಲ, ಅವನ ಅಧಿಕಾರಿ ಅಲ್ಲ ಅಂತ ಹಿಂಗ ಶ್ರುತಿ ಎನ್ನುವಂತ ತೈತ್ರಿ ಸಂಹಿತೆಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಇವತ್ತು ಶೂದ್ರೋ ವಿದ್ಯಾಯಾಮ್ ಅನವಕ್ಲುಪ್ತಃ ಇತಿ ಚ ನಿಷೇಧ ಅಶ್ರವಣಾತ್. ಆದ್ರೆ ಶೂದ್ರನಿಗೆ ವಿದ್ಯೆಗೆ ಅರ್ಹನಲ್ಲ ಅನ್ನುವಂತ ಒಂದು ನಿಷೇಧ ಮಾಡ್ತಕ್ಕಂಥ ಶ್ರುತಿ ಇಲ್ವಲ್ಲ. ಅವನಿಗೂ ಕೂಡ ವಿದ್ಯೆಯೊಳಗೆ ಅಧಿಕಾರ ಇಲ್ಲ, ಅವನು ವಿದ್ಯೆಗೆ ಅರ್ಹನಲ್ಲ. ಶೂದ್ರನಾಗಿರ್ತಕ್ಕಂಥವನು ಅವನು ಆತ್ಮವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಅವನು ಅರ್ಹನಲ್ಲ ಅಂತ ಹೇಳಿ ಈ ರೀತಿಯಾಗಿ ಶ್ರುತಿ ಎನ್ನುವಂತದ್ದು ಹಿಂಗ್ ನಿಷೇಧ ಮಾಡಿಲ್ಲ. ಯಜ್ಞದೊಳಗೆ ಅಧಿಕಾರ ಇಲ್ಲ, ಅದನ್ನು ಒಪ್ಕೊಳ್ಳೋಣ. ಇವಾಗ ಯಜ್ಞವನ್ನು ಮಾಡ್ಲಿಕ್ಕೆ ಅವನು ಅರ್ಹನಲ್ಲ, ಶೂದ್ರನಾಗಿರ್ತಕ್ಕಂಥವ್ನು. ಆದ್ರೆ ಇಲ್ಲಿ ಯಾವ ಒಂದು ವಿದ್ಯೆಯನ್ನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಅವನು ಅರ್ಹನಲ್ಲ ಅಂತ ಹೇಳಿ ಹಿಂಗ ವೇದ ಅನ್ನುವಂಥದ್ದು ನಿಷೇಧ ಮಾಡಿಲ್ವಲ್ಲ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಯಚ್ಚ ಕರ್ಮಸು ಅನಧಿಕಾರ ಕಾರಣಂ ಶೂದ್ರಸ್ಯ ಅನಗ್ನಿತ್ವಂ ನ ತದ್ವಿದ್ಯಾಸು ಅಧಿಕಾರಸ್ಯ ಅಪವಾದಕಂ ಲಿಂಗಂ. ಯಚ್ಚ ಕರ್ಮಸು ಅನಧಿಕಾರಂ. ಇಲ್ಲಿ ಶೂದ್ರನಿಗೆ ಕರ್ಮದೊಳಗ ಅಧಿಕಾರ ಅನ್ನುವಂತಹದ್ದಿಲ್ಲ. ಯಾಕಂದ್ರ ಅವನಿಗೆ ಅಗ್ನಿ ಅನ್ನುವಂತಹದ್ದಿಲ್ಲ. ಅಗ್ನಿ ಇದ್ರೆ ಅವನು ವೇದ ಕರ್ಮಗಳನ್ನ ಮಾಡ್ತಾ ಇದ್ದಾನ. ವೇದಗಳಲ್ಲಿ ಹೇಳ್ತಕ್ಕಂತ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಇದನ್ನ ಹೇಳಿದಾರ ಅವರು. ಬ್ರಾಹ್ಮಣನಾಗಿರ್ತಕ್ಕಂಥವನು
ಅವನಿಗೆ ಒಂದು ಅಗ್ನಿ ಇದೆ ಅಂತ ಹೇಳಿ ಹೇಳ್ಕೊಂಡು ಬರ್ತಾರ ಅವರು. ಬ್ರಾಹ್ಮಣನಾಗಿ ವಸಂತದಲ್ಲಿ ಬ್ರಾಹ್ಮಣ ಅಗ್ನಿಯನ್ನ ಅನುಧಾನ ಮಾಡಬೇಕು, ಗ್ರೀಷ್ಮದೊಳಗ ಕ್ಷತ್ರಿಯ ಅಗ್ನಿಯನ್ನು ಅನುಧಾನ ಮಾಡಬೇಕು, ಮತ್ತೆ ಶರದ್ ಋತುವಿನಲ್ಲಿ ವೈಶ್ಯನಾಗಿರ್ತಕ್ಕಂಥವನು ಆಧಾನ ಮಾಡಬೇಕು, ಅಗ್ನಿಯನ್ನ ಆಧಾನ ಮಾಡಬೇಕು. ಹಿಂಗ ವೇದ ಅನ್ನುವಂತಹದ್ದು ವಿಧಿಸ್ತದ, ವೇದ ವಿಧಿ ಅನ್ನುವಂತಹದ್ದುಂಟು. ಆದ್ರೆ ಶೂದ್ರನಿಗೆ ಮಾತ್ರ ಅಗ್ನಿ ಎನ್ನುವಂತಹದ್ದಿಲ್ಲ ಅಂತ. ಶೂದ್ರನಿಗೆ ಅವನಿಗೆ ಒಂದು ಅಗ್ನಿ ಇಲ್ಲ ಅಂತ ಹೇಳೈತೆ ಅದು. ಆದ್ರಿಂದ ಇಲ್ಲಿ ಶೂದ್ರನಿಗೆ ಕರ್ಮಗಳಲ್ಲಿ ಅಧಿಕಾರ ಇಲ್ಲ ಅನ್ಲಿಕ್ಕೆ ಆ ಅಗ್ನಿ ಇಲ್ಲ ಅನ್ನುವಂತ ಒಂದು ಕಾರಣ ಅನ್ನುವಂತಹದ್ದೇನೈತಲ್ಲ, ಅದು ವಿದ್ಯೆಯಲ್ಲಿ ಅಧಿಕಾರವನ್ನ ನೇತಿಗಳಿಲಿಕ್ಕೆ ಅದು ಕಾರಣ ಅಲ್ಲ ಅಂತ ಹೇಳ್ತಾರೆ. ವಿದ್ಯೆಯಲ್ಲಿ ಅವನಿಗೆ ಅಧಿಕಾರವನ್ನ ಅಂದ್ರೆ ಶೂದ್ರನಿಗೆ ವಿದ್ಯೆಯಲ್ಲಿ ಅವನಿಗೆ ಅಧಿಕಾರ ಅನ್ನುವಂತಹದ್ದಿಲ್ಲ ಅಂತ ಹೇಳಿ ಹಿಂಗ ಅಲ್ಲಗಳಿಲಿಕ್ಕೆ ಅದು ಕಾರಣ ಆಗಂಗಿಲ್ಲ ಅಂತ. ಯಾವುದು ಅಗ್ನಿ ಇಲ್ಲ ಅಂತ ಮಾತ್ರಕ್ಕ ಅವನಿಗೆ ವೇದ ಯಜ್ಞಗಳೇನದಾವ ಯಜ್ಞಗಳನ್ನ ಮಾಡ್ಲಿಕ್ಕೆ, ಯಾಕ ಅಗ್ನಿ ಇತ್ತು ಅಂದ್ರೆ ವೇದಾಧ್ಯಯನ ಮಾಡ್ತಾನ, ಅಗ್ನಿಹೋತ್ರ ಕರ್ಮಗಳನ್ನ ಮಾಡ್ತಾನ. ಅವ್ರು 3 ವರ್ಣದವ್ರಿಗೆ ಅದಾವು. ಈ ಶೂದ್ರನಿಗೆ ಕೂಡ ಅವನಿಗೆ ಅಗ್ನಿ ಅನ್ನುವಂತಹದ್ದಿಲ್ಲ ಅಂದ್ರೆ ವೇದದಲ್ಲಿ ಹೇಳ್ತಕ್ಕಂಥ ಯಜ್ಞಗಳನ್ನ ಅವನು ಮಾಡ್ಲಿಕ್ಕೆ ಅರ್ಹನಲ್ಲ ಅಂತ ಹೇಳಿ ಅದು ಒಂದು ಕಾರಣವನ್ನು ಇಟ್ಟುಕೊಂಡು ಅವನಿಗೆ ವಿದ್ಯೆಯಲ್ಲಿಯೂ ಕೂಡ ಅವನಿಗೆ ಅಧಿಕಾರ ಇಲ್ಲ ಅಂತ ಹೇಳಿ ಹೇಳಕ್ ಬರಂಗಿಲ್ಲ. ಅಲ್ಗಳಾಕ್ ಬರ್ತದೇನೋ ಅವನಿಗೆ ವಿದ್ಯೆಗಳಲ್ಲಿ ಅವನಿಗೆ ಅಧಿಕಾರ ಇಲ್ಲ ಅಂತ ಹೇಳಿ ಅಲ್ಗಳಿಲಿಕ್ಕೆ ಅದು ಕಾರಣ ಆಗಂಗಿಲ್ಲ ಅಂತಾರ ಅವರು. ಯಾಕಂತಂದ್ರೆ ಅದಕ್ಕೆ ಆಚಾರ್ಯ ಅಂತ ಇದ್ದಾರ, ನಹಿ ಆಹವನೀಯಾದಿರಹಿತೇನ ವಿದ್ಯಾ ವೇದಿತುಂ ನ ಶಕ್ಯತೆ. ಆಹವನೀಯಾದಿರಹಿತೇನ, ಇಲ್ಲಿ ಆಹವನೀಯ ಅನ್ನುವಂತ ಒಂದು ಅಗ್ನಿ ಅನ್ನುವಂತಹದ್ದು ಅವು ಯಾರಿಗಿಲ್ಲವೋ, ಆಹನೀಯವೇ ಮುಂತಾಗಿರ್ತಕ್ಕಂಥ ಯಾವ ಅಗ್ನಿ ಅನ್ನುವಂತಹದ್ದು ಯಾವನಿಗಿಲ್ಲವೋ ಅವನು ವಿದ್ಯೆಯನ್ನ ಅರ್ಥಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ನಾವು ಹಂಗೆ ನೇಮ್ ಇಲ್ವಲ್ಲ. ಆಹವನೀಯ ಮುಂತಾಗಿರ್ತಕ್ಕಂಥ ಅಗ್ನಿ ಉಳ್ಳವನೇ ವಿದ್ಯೆಯನ್ನ ಅವನು ಪಡ್ಕೊಳ್ತಾನೆ ಅನ್ನುವಂತ ಒಂದು ನೇಮ್ ಅನ್ನುವಂತಹದ್ದೇನಿಲ್ಲ. ಆಹವನಿ ಮೂಲಕ ಅಗ್ನಿ ಇಲ್ಲದವನಿಗೂ ಕೂಡ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಅವನಿಗೆ ಅಧಿಕಾರ ಉಂಟು ಅಂತ ಇದು ಪೂರ್ವಪಕ್ಷಿ ಅಭಿಪ್ರಾಯ. ಪೂರ್ವಪಕ್ಷಿ ಹಿಂಗ್ ಹೇಳ್ತಾನ ಅವನು. ಅಂದ್ರೆ ಅವನಿಗೂ ಅಧಿಕಾರ ಅದ ಅಂತ, ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಅವನಿಗೂ ಅಧಿಕಾರ ಅದ ಅಂತ. ಮತ್ತಿನ್ನು ಅಲ್ಲದೆ ಇನ್ನೂ ಒಂದು ಕಾರಣವನ್ನ ಕೊಡ್ತಾ ಇದ್ದಾನವನು. ಭವತಿ ಚ ಲಿಂಗಂ ಶೂದ್ರಾಧಿಕಾರಸ್ಯ ಉಪೋದ್ಬಲಕಂ ಸಂಸರ್ಗ ವಿದ್ಯಾಯಾಂ ಹಿ ಜಾನಶ್ರುತಿಂ ಪೌತ್ರಾಯಣಂ ಶುಶ್ರೂಷುಂ ಶೂದ್ರ ಶಬ್ದೇನ ಪರಾಮೃಶತಿ. ಆಹ ಹಾರೇ ತ್ವಾ ರುದ್ರ ತವೈವ ಸಹ ಗೋವಿರಸ್ತು ಇತಿ. ಇಲ್ಲಿ ಇನ್ನೂ ಒಂದು ಕಾರಣ ಏನು ಅಂತಂದ್ರೆ, ಶೂದ್ರನಿಗೆ ಅಧಿಕಾರ ಉಂಟು ಅನ್ಲಿಕ್ಕೆ ಇಲ್ಲಿ ಉಪೋದ್ಬಲಕವಾಗಿರ್ತಕ್ಕಂಥ ಒಂದು ಕಾರಣ, ಒಂದು ಲಿಂಗ ಅನ್ನುವಂತ ಶ್ರುತಿಯೊಳಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಂವರ್ಗ ವಿದ್ಯೆಯೊಳಗ ಇಲ್ಲಿ ಜಾನಶ್ರುತಿ ಮಹಾರಾಜ ಅಂತ ಹೇಳಿ ಒಬ್ಬ ರಾಜ ತನ್ನ ಅರಮನೆಯೊಳಗ ಒಂದ್ಸಲ ಉಪ್ಪರಿಗೆ ಮೇಲೆ, ಅರಮನೆಯ ಮೇಲ್ಗಡೆ ಮಾಳಿಗೆ ಮೇಲ್ಗಡೆ ಅಲ್ಲಿ ಮಧ್ಯರಾತ್ರಿಯೊಳಗ ಅವನು ವಿಶ್ರಾಂತಿಯನ್ನು ಪಡೀತಾ ಇದ್ದ. ಆ ಸಮಯದಲ್ಲಿ ಆ ಬಲಾಕ ಪಕ್ಷಿಗಳು ಅಂತ ಹೇಳಿ ಆಕಾಶದಲ್ಲಿ ಅವು ಹಾರ್ಕೋಂತ ಹೊರಟಿದ್ದು. ಅವು ಹೋಗುವಾಗ, ಯಾಕಂದ್ರೆ ಅವನು ಬಹಳ ದಾನಿ ಇದ್ದವನು, ಬಹಳಷ್ಟು ಯಜ್ಞಯಾಗಗಳನ್ನ ಮಾಡಿದ್ದ, ದಾನ ಧರ್ಮಗಳನ್ನ ಮಾಡಿದ್ದ. ಅವನ ಕೀರ್ತಿ ಅನ್ನುವಂತಹದ್ದು ಸ್ವರ್ಗಲೋಕದವರೆಗೂ ಹರಡಿತ್ತು. ಹೀಗಾಗಿ ಆ ಒಂದು ಬಲಾಕ ಪಕ್ಷಿ ಅನ್ನುವಂತಹದ್ದು ಇನ್ನೊಂದು ಬಲಾಕ ಪಕ್ಷಿಗೆ ಹೇಳ್ತದ, ಅಲ್ಲಿ ಇದು ಜಾನಶ್ರುತಿ ವಾಸ ಮಾಡ್ತಕ್ಕಂತ ಸ್ಥಾನ, ಅವನು ಅರಮನೆಯಲ್ಲಿ ಅದಾನ, ಅವನ ಕೀರ್ತಿ ಅನ್ನುವಂತಹದ್ದು ಸ್ವರ್ಗಲೋಕದವರೆಗೂ ಹಬ್ಬೈತಿ, ನಾವು ಆ ಕಡೆ ಹೆಜ್ಜೆ ಇಡುವುದು ಬೇಡ, ಇಟ್ಟು ಬಿಟ್ಟೇವಿ ಅಂತಂದ್ರೆ ಅವನು ಮಾಡ್ತಕ್ಕಂತ ಒಂದು ಪುಣ್ಯದ ಇದ್ರ ಅಗ್ನಿಯೊಳಗ ನಾವು ಸುಟ್ಟು ಹೋಗ್ಬೇಕಾದೀತು, ಅದಕ್ಕೆ ಅತ್ತಾಗ ಹೋಗಬೇಡ ಅಂತೇಳಿ ಒಂದು ಬಲಾಕ ಪಕ್ಷಿ ಎನ್ನುವಂತಹದ್ದು ನುಡಿತದ.
ಇದು ಸಂವರ್ಗ ವಿದ್ಯೆಯಲ್ಲಿ ಬರ್ತಕ್ಕಂಥ ಒಂದು ವಿಚಾರ. ಅಲ್ಲಿ ಯಾಕಂದ್ರೆ ಅಲ್ಲಿ ರೈಕ್ವ ಅನ್ನುವಂತ ಒಬ್ಬ ಜ್ಞಾನಿ ಅದಾನ. ಅವಾಗ ಮತ್ತೊಂದು ಪಕ್ಷ ಏನ್ ನಡಿತೈತಿ ಅಂತಂದ್ರ, ಅವೇನ್ ಮಹಾ ದೊಡ್ಡ ಪುಣ್ಯಶಾಲಿ, ರೈಕ್ವನ ಮುಂದ ಅವಂದ್ ಏನು ಅಲ್ಲ, ಅವನ ಪುಣ್ಯ. ರೈಕ್ವನ ಮಹಾನ್ ಜ್ಞಾನಿ ಅದಾನ ಅವನು, ಅವನ ಪುಣ್ಯದ ಮುಂದೆ ಒಂದು ಏನೂ ಅಲ್ಲ ಅಂತಂದಾಗ ಇದನ್ನ ಪಕ್ಷಿಗಳ ಭಾಷೆ ಬಲ್ಲವನಾಗಿದ್ದ ಜಾನಶ್ರುತಿ ರಾಜ. ಈ ಪಕ್ಷಿಗಳ ಸಂಭಾಷಣೆಯನ್ನು ಕೇಳಿಸ್ಕೊಂಡವನು ಜಾನಶ್ರುತಿ ಮಹಾರಾಜ ಅಂತಾನ, ರೈಕ್ವ ಅನ್ನುವಂಥವನು ಎಲ್ಲಿ ಅದಾನ, ನನಕ್ಕಿಂತ ನಾನ ಹೆಚ್ಚಿನ ಪುಣ್ಯ ಮಾಡೀನಿ ಅನ್ನುವಂತ ಒಂದು ಅಭಿಮಾನ ನನಗಿತ್ತು. ಆ ರೈಕ್ವನ ಹೆಸರು ತಗೊಂಡ, ರೈಕು ಯಾರು, ನನಕ್ಕಿಂತಲೂ ಹೆಚ್ಚಿನ ಪುಣ್ಯವನ್ನ ಸಂಪಾದನೆ ಮಾಡಿರ್ಬೇಕಾದ್ರ ಅವನಿಗೆ ಎದರಿಂದ ಅಂತ ಪುಣ್ಯ ಪ್ರಾಪ್ತ ಆಗಿರಬೇಕು, ಅವನ ಹತ್ರ ಹೋಗ್ಬೇಕು, ನಾನು ಅವರಿಗೆ ಶರಣಾಗತನಾಗಬೇಕು, ಅವನಲ್ಲಿ ಇರ್ತಕ್ಕಂಥ ವಿದ್ಯೆಯನ್ನ ನಾನೂ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತೇಳಿ ಅವನಿಗೆ ಒಂದು ಅಪೇಕ್ಷೆ ಅನ್ನುವಂತಾಗ್ತದೆ. ಅವಾಗ ಅವನು ಬಹಳಷ್ಟು ಧನ ಮತ್ತು ಕುದುರೆ ಏನೆಲ್ಲ ತಗೊಂಡು ಹೋಗ್ತಾನ್ರಿ ಅವನು. ಅನೇಕ ಆಕಳುಗಳು, ಬಹಳ ಸಂಪತ್ತು, ಹಾರಗಳು, ರತ್ನದ ಹಾರಗಳು, ಅವನ್ನೆಲ್ಲ ತಗೊಂಡು ಹೋಗಿ ಆ ರೈಕ್ವನನ್ನ ಹುಡುಕ್ಯಾಡಿ ಎಲ್ಲ ಸೇವಕರನ್ನ ಮೊದಲು ಕಳಿಸಿರ್ತಾನ. ಎಲ್ಲಿಯೂ ಕೂಡ ರೈಕ್ ಸಿಕ್ಕಿರುದಿಲ್ಲ. ಒಂದು ಬಂಡಿ ಕೆಳಗ ವಾಸ ಮಾಡ್ಕೊಂಡಿರ್ತಾನ ಅವನು. ಅವನ ಶರೀರ ನೋಡಿದ್ರೆ ಅಷ್ಟೊಂದು ಯಾವಾಗ ಸ್ನಾನ ಮಾಡಿರ್ತಾನೋ ಏನೋ, ಒಟ್ಟು ಮೈ ತುಂಬಾ ಕೂದಲುಗಳು ಎಲ್ಲ ಇದು ಆಗಿ ಒಂಥರ ಹುಚ್ಚನಂಗ ಇರ್ತಾನ ಅವ್ನು ನೋಡಾಕ. ಅವನ ಹತ್ಯಕ್ಕೆ ಇವು ಜಾನಶ್ರುತಿ ರಾಜ ಬರ್ತಾನ. ಕೊನೆಗೆ ಬಂದ್ ಹೇಳ್ತಾರ ಬಂಡಿ ಕೆಳಗಲ್ಲದಾನ ಅಂತೇಳಿ ರೈಕ್ವನ ಜಾಗ ಗುರ್ತು ಹಿಡಿದು ಅವ್ರು ಬಂದ್ ಸೇವಕರು ಬಂದ್ ಹೇಳಿದಾಗ ರಾಜ ಅಲ್ಲಿಗೆ ಅವನ ಹತ್ರ ತಾನೇ ಬರ್ತಾನ್ರಿ. ಅವ ಬಂದೆಲ್ಲ ಗೋವುಗಳು, ಅಲ್ಲಿ ತಂದಿರ್ತಕ್ಕಂಥ ಮುತ್ತಿನ ಹಾರಗಳು, ಸಾಕಷ್ಟು ಸಂಪತ್ತು, ರತ್ನ ಎಲ್ಲ ಅವನು ಮುಂದಿಡ್ತಾನ. ಇವನ್ ತಗೊಂಡು ನನಗೆ ಉಪದೇಶ ಮಾಡ್ರಿ ಅಂತಂದಾಗ, ಇವನ್ನೆಲ್ಲ ತಗೊಂಡು ನೀ ಹೆಂಗ್ ತಗೊಂಡು ಹೋಗ್ಬಿಡು ಅಂತ ಹೇಳ್ತಾನ ಅವನು. ಇವು ಯಾವ ನನಗೆ ಬೇಡ, ಇವನ್ನೆಲ್ಲ ತಗೊಂಡು ನಾನು ಏನ್ ಮಾಡ್ಲಿ ಅಂತೇಳಿ ತಿರಸ್ಕಾರ ಮಾಡ್ತಾನ್ರಿ ಅವನು. ಆಮೇಲೆ ಕೊನೆಗೆ ಮತ್ತೊಂದ್ಸಲ, ಯಾಕ ಅವನಿಗೆ ಜಿಜ್ಞಾಸೆ ಬಹಳ ಇರ್ತದೆ, ಸಂವರ್ಗ ವಿದ್ಯೆಯನ್ನು ಪಡ್ಕೋಬೇಕು, ನಾನು ಜ್ಞಾನ ಮಾಡ್ಕೋಬೇಕು ಅಂತೇಳಿ ಅವನಿಗೆ ಬಹಳ ಅಪೇಕ್ಷೆ ಇರ್ತದೆ. ಪುನಃ ತನ್ನ ಮಗಳನ್ನು ಕರ್ಕೊಂಡು ಬರ್ತಾನ. ಬಹಳಷ್ಟು ದ್ರವ್ಯ ತರ್ತಾನೆ. ಈ ಸಲ ಬಂದಾಗ ಮುತ್ತು, ರತ್ನ, ಬೆಳ್ಳಿ, ಬಂಗಾರ ಏನೆಲ್ಲ ಸಾಕಷ್ಟು ತಂದು ಅವನಿಗೆ ತನ್ನ ಮಗಳನ್ನ ಕೊಡ್ತಾನೆ. ಕನ್ಯಾದಾನ ಮಾಡ್ತಾ ಇದ್ದೀನಿ, ಇವೆಲ್ಲ ಸಂಪತ್ತು ನನಗ ಆ ಸಂವರ್ಗ ವಿದ್ಯೆಯನ್ನು ಹೇಳ್ಕೊಡು ಅಂತಂದಾಗ ಅವಾಗ ರೈಕ್ವ ಪ್ರಸನ್ನನಾಗಿ ಅವನಿಗೆ ಬ್ರಹ್ಮಬೋಧೆಯನ್ನು ಮಾಡ್ತಾನೆ ಅಂತೇಳಿ ಹಿಂಗ ಇದು ಚಾಂದೋಗ್ಯ ಉಪನಿಷತ್ನಲ್ಲಿ ಈ ವಿಚಾರ ಬರ್ತದ. 4ನೇ ಅಧ್ಯಾಯದಲ್ಲಿ ಬರ್ತದ್ರಿ ಇದು ವಿಷಯ. ಆ ಒಂದು ವಿಷಯವನ್ನು ಇಟ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಸಂವರ್ಗ ವಿದ್ಯಾಯಾಂ ಹಿ ಜಾನಶ್ರುತಿಂ ಪೌತ್ರಾಯಣಂ ಶುಶ್ರೂಷುಂ ಶೂದ್ರ ಶಬ್ದೇನ ಪರಾಮೃಶತಿ. ಆ ಜಾನಶ್ರುತಿ ಪೌತ್ರನನ್ನ ಕುರಿತು, ಪೌತ್ರಾಯಣನಾಗಿರ್ತಕ್ಕಂಥ ಜಾನಶ್ರುತಿಯನ್ನ ಕುರಿತು ಅಲ್ಲಿ ರೈಕ್ವ ಏನ್ ಹೇಳ್ತಾನ, ಶೂದ್ರ ಶಬ್ದೇನ ಪರಾಮೃಶತಿ. ಅಲ್ಲಿ ಶೂದ್ರ ಅನ್ನುವಂತ ಶಬ್ದದಿಂದ ಅಲ್ಲಿ ಪರಾಮರ್ಶೆ ಮಾಡಿದ್ದಾರೆ ಅಂತ. ಆಹ ಹಾರೇತ್ವಾ ಶೂದ್ರ ತವೈವ ಸಹ ಗೋವಿರಸ್ತು ಅಂತೇಳಿ ಹೀಗೆ ಅಲ್ಲಿ ಮಂತ್ರದಲ್ಲಿ ಬರ್ತದಲ್ಲಿ. ಅಂದ್ರೆ ಆ ಬಲಾಕ ಪಕ್ಷಿ ಎನ್ನುವಂತಹದ್ದು ಹೇಳ್ತೈತಿ ಅಂತ. ಅಂದ್ರೆ ಹೇ ಶೂದ್ರನೇ, ಅಲ್ಲಿ ಹಾರನೆ ಕೂಡಿರ್ತಕ್ಕಂತ ಧನ ಆಕಳುಗಳೇನದಾವಲ್ಲ ಅವುಗಳು ನಿನಗೆ ಇರೋಲ್ಲ, ಯಾಕ ನನಗೇನು ಬೇಡ ಅಂತೇಳಿ ಹಿಂಗಲ್ಲಿ ಶೂದ್ರ ಶಬ್ದದಿಂದ ಪರಾಮರ್ಶೆ ಮಾಡಿರ್ತಾರೆ ಅಂತ. ಮತ್ತಲ್ಲಿ ರೈಕ್ವನು ಕೂಡ ಅಲ್ಲಿ ಶೂದ್ರ ಅಂತ ಹೇಳ್ಯಾನಲ್ಲ ಅವನಿಗೆ, ಜಾನಶ್ರುತಿ ಮಹಾರಾಜನಿಗೆ ಶೂದ್ರ ಅಂತ ಪ್ರಯೋಗ ಮಾಡಿದಾನ ಅವನು. ಅದಕ್ಕೆ ಈ ರೀತಿಯಾಗಿ ಮಂತ್ರದಲ್ಲಿಯೂ ಕೂಡ, ಚಾಂದೋಗ್ಯೋಪನಿಷತ್ ಮಂತ್ರದಲ್ಲಿಯೂ ಕೂಡ ಈ ರೀತಿಯಾಗಿ ಹೇಳ್ಕೊಂಬಂದಾರ ಅಂತ. ವಿದೂರ ಪ್ರವೃತಯಶ್ಚ ಶೂದ್ರಯೋನಿ ಪ್ರಭವ ಅಪಿ ವಿಶಿಷ್ಟ ವಿಜ್ಞಾನ ಸಂಪನ್ನ ಸ್ಮರ್ಯಂತೆ. ಇಲ್ಲಿ ವಿದುರ, ಮಹಾಭಾರತದಲ್ಲಿ ನಾವು ವಿದುರನ ಬಗ್ಗೆ ಕೇಳ್ತೇವಲ್ರಿ. ಇಲ್ಲಿ ಅವನು
ಶೂದ್ರ ಯೋನಿಯಲ್ಲಿ ಹುಟ್ಟಿರ್ತಕ್ಕಂಥವನು ವಿದುರ. ವಿದುರ ಮೊದಲಾಗಿರ್ತಕ್ಕಂಥವ್ರು ಶೂದ್ರ ಯೋನಿ ಸಂಭೂತರು ಅಂತ. ಶೂದ್ರ ಯೋನಿಗಳಲ್ಲಿ ಹುಟ್ಟಿರ್ತಕ್ಕಂಥವ್ರವರು ಅವರಿಗೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಿಶೇಷ ಜ್ಞಾನ ಅನ್ನುವಂತಹದ್ದು ಅವರಿಗೆ ಪ್ರಾಪ್ತವಾಗಿತ್ತು ಅಂತ. ಇದನ್ನ ಸ್ಮೃತಿಯಲ್ಲಿ ನಾವು ಕೇಳ್ತಾ ಇದ್ದೀವಿ. ಮಹಾಭಾರತ ಅದು ಒಂದು ಸ್ಮೃತಿ ಗ್ರಂಥ ಅಲ್ಲ, ಅದು ಕೂಡ ಅಲ್ಲಿ ವಿದುರನು ಬಹಳ ಅವನು ಜ್ಞಾನ ಸಂಪನ್ನಾಗಿದ್ದ ಅಂತ. ಬಹಳ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟ ಜ್ಞಾನ ಅನ್ನುವಂತಹದ್ದು ಅವನಿಗೆ ಪ್ರಾಪ್ತವಾಗಿತ್ತು ಅಂತ ಹೇಳಿ ಹಿಂಗ್ ನಾವು ಮಹಾಭಾರತದಲ್ಲಿ ಆ ವಿದುರಾದಿಗಳ ದೃಷ್ಟಾಂತವನ್ನು ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ತಸ್ಮಾತ್ ಅಧಿಕ್ರಿಯತೆ ಶೂದ್ರೋ ವಿದ್ಯಾಸು ಇತಿ. ಆದ್ರಿಂದ ಇಲ್ಲಿ ಶೂದ್ರನಾಗಿರ್ತಕ್ಕಂಥವನು ಕೂಡ ವಿದ್ಯೆಯಲ್ಲಿ ಅಧಿಕಾರವುಳ್ಳವನಾಗಿದ್ದಾನೆ. ಶೂದ್ರನು ಕೂಡ ಬ್ರಹ್ಮವಿದ್ಯೆಯನ್ನು ಪ್ರಾಪ್ತಿ ಮಾಡ್ಕೊಳ್ಬಹುದು. ಯಾಕಂದ್ರೆ ವಿದುರಾದಿಗಳು, ವಿದುರನು ಅಂಥ ಒಂದು ವಿದ್ಯೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದ. ಹಿಂಗ ಸ್ಮೃತಿಯಲ್ಲಿನೂ ಅದ. ಶ್ರುತಿಯಲ್ಲಿಯೂ ಕೂಡ ಜಾನಶ್ರುತಿ ಮಹಾರಾಜನನ್ನ ಕುರಿತು ರೈಕ್ವ ಹೇ ಶೂದ್ರ ಅಂತ ಅವನಿಗೆ ಸಂಬೋಧನ ಮಾಡಿದಾನ. ಶೂದ್ರನೇ, ಈ ಆಕಳುಗಳಾಗ್ಲಿ ನಿನ್ನ ಸಂಪತ್ತಾಗ್ಲಿ ಇವೆಲ್ಲ ನಿನಗೇ ಇರೋಲ್ಲ, ಯಾಕ ಇದನ್ನ ತಗೊಂಡು ಏನ್ ಮಾಡ್ಲಿ ಅಂತ ಹೇಳಿ ಹಿಂಗ ಅಂದಾನಲ್ಲ. ಮತ್ತೆ ಅಲ್ಲಿ ಶೂದ್ರ ಶಬ್ದ ಪ್ರಯೋಗ ಆಗೈತೆ ಅಲ್ಲಿ. ಆಹ ಹಾರೇ ತ್ವಾ ಶೂದ್ರ ತವೈವ ಸಹ ಗೋಬಿರಸ್ತು. ಗೋಬಿ ಅಂದ್ರ ಆಕಳುಗಳಿಂದ ಅಂತ. ಆಕಳುಗಳು ಮತ್ತು ಏನು ಎಲ್ಲಾ ಸಂಪತ್ತು ತಂದಿದೆಯಲ್ಲ ಅವೆಲ್ಲ ನಿನಗ ಇರಲಿ ಅಂತ ಹೇಳಿ ಹಿಂಗ ಅಲ್ಲಿ ನುಡಿದಿರ್ತಕ್ಕಂಥ ವಿಚಾರ ಅನ್ನುವಂತಹದ್ದು ನಮಗ ಶ್ರುತಿಯಲ್ಲಿ ಕಂಡು ಬರ್ತಾ ಇದೆ ಅಂತ. ಹಾರಡಿ ಕೊಡಿರ್ತಕ್ಕಂಥ ಧನ ಆಗ್ಲಿ ಗೋಗಳಾಗ್ಲಿ ಎಲ್ಲ ನಿನಗೆ ಇರ್ಲಿ ಅಂತೇಳಿ ಅಲ್ಲಿ ಶೂದ್ರ ಶಬ್ದದಿಂದಲೇ ರೈಕ್ವಲ್ಲಿ ಪರಾಮರ್ಶೆ ಮಾಡಿದಾನ ಅಂತ. ಇನ್ನ ಇಷ್ಟು ಪೂರ್ವ ಪಕ್ಷ ಆದ್ರೆ ಸಿದ್ಧಾಂತ ಹೇಳ್ತಾರೆ. ಇಲ್ಲಿ ವೇದಾಂತ ಸಿದ್ಧಾಂತ ಏನು, ಅದಕ್ಕೆ ಆಚಾರ್ಯ ಅಭಿಪ್ರಾಯ ಏನು ಅಂತಂದ್ರೆ ಏವಂ ಪ್ರಾಪ್ತೆ ಬ್ರೂಮಃ, ಹೀಗೆ ಪೂರ್ವ ಪಕ್ಷಿ ಅನ್ನುವಂತಹದ್ದು ಬರುತ್ತಿರ್ಲಿಕ್ಕಾಗಿ ಅದಕ್ಕೆ ನಾವು ಸಮಾಧಾನವನ್ನ ಹೇಳ್ತಾ ಇದ್ದೀವಿ. ಅದಕ್ಕೆ ಪರಿಹಾರ ಹೇಳ್ತಾರೆ. ಅದಕ್ಕೆ ನ ಶೂದ್ರಸ್ಯ ಅಧಿಕಾರ, ಶೂದ್ರನಿಗೆ ವಿದ್ಯೆಯಲ್ಲಿ ಅಧಿಕಾರ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿಬಿಟ್ರು. ಅವನಿಗೆ ಅಧಿಕಾರ ಅದ ಅಂತ ಪೂರ್ವ ಪಕ್ಷಿ ಹೇಳಿದ್ದ. ವಿದ್ಯೆಯೊಳಗ ಅವನು ಪ್ರಮಾಣ ಕೊಟ್ಟು ಉಪದೇಶ ಮಾಡ್ಕೊಂಡು ಬಂದಿದ್ದ. ಇವರು ಕೂಡ ಪ್ರಮಾಣವನ್ನ ಕೊಟ್ಟು ಶೂದ್ರನಿಗೆ ವಿದ್ಯೆಯಲ್ಲಿ ಅಧಿಕಾರ ಇಲ್ಲ ಅನ್ನುವುದನ್ನ ಹೇಳ್ತಾರ ಅವರು. ವೇದಾಧ್ಯಯನ ಅಭಾವಾತ್, ಅವನಿಗೆ ವಿದ್ಯೆಯೊಳಗೆ ಯಾಕೆ ಅಧಿಕಾರ ಇಲ್ಲ, ಯಾವ ಕಾರಣಕ್ಕಾಗಿ ನೀವು ಹೇಳ್ತಾ ಇದ್ದೀರಿ ಅಂತಂದ್ರೆ ಅವನು ವೇದಾಧ್ಯಯನವನ್ನ ಮಾಡ್ಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಶೂದ್ರನಾಗಿರ್ತಕ್ಕಂಥವನು ವೇದಾಧ್ಯಯನ ಮಾಡ್ಲಿಕ್ಕೆ ಅಧಿಕಾರಿ ಆಗ್ತಾನೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ವೇದಾಧ್ಯಯನವನ್ನ ಮಾಡಿ ಯಾರು ಅಂತಃಕರಣವನ್ನ ಪರಿಶುದ್ಧ ಮಾಡಿಕೊಂಡಿರ್ತಾರೋ ಅವರು ಈ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಬೇಕು ಅನ್ನುವಂತ ಅಪೇಕ್ಷೆ ಉಳ್ಳವ್ರು ಆಗ್ತಾರ ಅಂತ. ಅವರಿಗೆ ವಿದ್ಯೆಯಲ್ಲಿ ಅಧಿಕಾರ ಅನ್ನುವಂತಹದ್ದು ಅದು. ಶೂದ್ರನಿಗೆ ಈ ಅಧ್ಯಯನ ವೇದಾಧ್ಯಯನಕ್ಕ ಅಧಿಕಾರಿ ಅಲ್ಲದೆ ಇರುವುದರಿಂದ ಶೂದ್ರನಿಗೆ ಆ ವೇದಾಧ್ಯಯನ ಇಲ್ಲ ಅಂತ ಅವನಿಗೆ. ವೇದಾಧ್ಯಯನ ಅಭಾವ, ವೇದಾಧ್ಯಯನದ ಅಭಾವ ಇರುವುದರಿಂದ ಅಂದ್ರೆ ಅವನು ವೇದಾಧ್ಯಯನ ಮಾಡ್ಲಿಕ್ಕೆ ಅರ್ಹನಲ್ಲ ಅಂತ ಶೂದ್ರ ಇಲ್ಲಿ. ಅಧೀತ ವೇದೋ ಹಿ ವಿದಿತ ವೇದಾರ್ಥೋ ವೇದಾರ್ಥೇಸು ಅಧಿಕ್ರಿಯತೆ. ಯಾವನು ವೇದವನ್ನ ಅಧ್ಯಯನ ಮಾಡಿದಾನೋ ಅವನೇ ವೇದಾರ್ಥವನ್ನು ತಿಳ್ಕೊಳ್ತಾನೆ ಅಂತ. ಇಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವೇದಗಳದಾವಲ್ಲಿ. ವೇದ ಅಂದ್ರೆ ವಿದ್ ಧಾತುವಿನಿಂದ ವೇದ ಅನ್ನೋ ಶಬ್ದ ಬಂದದ್ದು. ವಿದ್ ಅಂದ್ರೆ ಜ್ಞಾನ ಅಂತ. ವೇದದಲ್ಲಿರ್ತಕ್ಕಂಥದ್ದೇನು ಜ್ಞಾನವೇ ಅಂತ ಅಲ್ಲಿ. ಆ ವೇದಾಧ್ಯಯನವನ್ನ ಯಾರು ಮಾಡಿ ಆ ವೇದ ಅರ್ಥವನ್ನ ಯಾವನು ತಿಳ್ಕೊಂಡಾನೋ ಅವನಿಗೆ ಆ ವೇದಾರ್ಥಗಳಲ್ಲಿ ಅಧಿಕಾರಿ ಆಗ್ತಾನ ಅಂತ. ಅಲ್ಲಿ ಕರ್ಮ ಆಗ್ಲಿ, ಉಪಾಸನೆ ಆಗ್ಲಿ, ಜ್ಞಾನ ಆಗ್ಲಿ, ಇವು 3 ನಮಗ ಸರಿಯಾಗಿ ಅರ್ಥ ಆಗಬೇಕು ಅಂತಂದ್ರೆ, ಆ ವೇದಾರ್ಥಗಳಲ್ಲಿ ಅವನು ಅಧಿಕಾರಿ ಆಗಬೇಕು ಅಂತಂದ್ರೆ ಅವನು ವೇದಾಧ್ಯಯನವನ್ನ ಚೆನ್ನಾಗಿ ಮಾಡಬೇಕು ಅಂತ. ವೇದಾಧ್ಯಯನವನ್ನು ಚೆನ್ನಾಗಿ ಮಾಡಿ ವೇದಾರ್ಥಗಳನ್ನ
ಆ ವೇದದ ರಹಸ್ಯವಾಗಿರ್ತಕ್ಕಂಥ ಅರ್ಥ ಏನದ ಅನ್ನೋದನ್ನ ಅಲ್ಲಿ ಗುರುಮುಖೇನವಾಗಿ ಅವನು ತಿಳ್ಕೊಳ್ತಾನ. ಯಾಕಂದ್ರೆ ನಾವೇ ತಿಳ್ಕೊಳಿಕ್ ಬರಂಗಿಲ್ಲ. ವೇದ ನಾವೇ ಓದಾಕ್ ಬರ್ತದೇನೋ ಅಂತಂದ್ರೆ ಇಲ್ಲ, ಅದನ್ನ ಗುರುಮುಖೇನವಾಗಿ ನಾವು ಓದ್ಬೇಕಾಗ್ತೈತಿ, ಅದನ್ನ ತಿಳ್ಕೊಬೇಕಾಗ್ತೈತಿ, ಅದ್ರ ವೇದಾರ್ಥ ತಿಳ್ಕೊಳ್ಬೇಕಾಗ್ತೈತಿ. ವೇದಾರ್ಥಗಳಲ್ಲಿ ಅಧಿಕಾರಿ ಆಗಬೇಕಾಗಿತ್ತು ಅಂತಂದ್ರೆ, ಅಂದ್ರೆ ಕರ್ಮ ಉಪಾಸನೆ ಜ್ಞಾನ ಅಧಿಕಾರಿ ಆಗಬೇಕಾಗಿತ್ತು ಅಂತಂದ್ರೆ ಅದು ವೇದಾರ್ಥವನ್ನು ತಿಳ್ಕೊಂಡಾಗ ಆಗ್ತೈತೆ ಹೊರತು, ಅಂದ್ರೆ ವೇದಾಧ್ಯಯನವನ್ನ ಮಾಡ್ಬೇಕು ಮೊದಲ, ಆಮೇಲೆ ವೇದಾರ್ಥವನ್ನ ತಿಳ್ಕೊಂಡವನೇ ಅಲ್ಲಿ ವೇದಾರ್ಥವನ್ನ ತಿಳ್ಕೊಳ್ಳಿಕ್ಕೆ ಅಧಿಕಾರಿ ಆಗ್ತಾನ ಅಂತೇಳಿ ಹಿಂಗ ಅಧೀತ ವೇದೋ ಹಿ ವಿದಿತ ವೇದಾರ್ಥೋ ವೇದಾರ್ಥೇಶು ಅಧಿಕ್ರಿಯತೆ ನಚೆ ಶೂದ್ರಸ್ಯ ವೇದಾಧ್ಯಯನಮಸ್ತಿ. ಆದ್ರೆ ಶೂದ್ರನಿಗೆ ವೇದಾಧ್ಯಯನವೇ ಇಲ್ಲವಲ್ಲ ಅಂತಂತಾರವ್ರು. ಶೂದ್ರನಿಗೆ ವೇದಾಧ್ಯಯನವೇ ಇಲ್ಲ ಅವನಿಗೆ, ಮತ್ತಿನ್ನು ವೇದಾರ್ಥವನ್ನು ಎಲ್ಲಿ ತಿಳ್ಕೊಳ್ತಾನ ಅವನು? ಆದ್ರಿಂದ ಅವನಿಗೆ ಅಧಿಕಾರ, ವೇದದಲ್ಲಿ ಅಧಿಕಾರ ಇಲ್ಲ, ವಿದ್ಯೆಯಲ್ಲಿ ಅಧಿಕಾರ ಅನ್ನುವಂಥದ್ದಿಲ್ಲ ಅಂತ ಆಚಾರ್ಯ ಇಲ್ಲಿ ಹೇಳ್ತಾ ಇದ್ದಾರೆ. ಉಪನಯನ ಪೂರ್ವಕತ್ವಾದ್ ವೇದಾಧ್ಯಯನಸ್ಯ. ಈಗ ವೇದಾಧ್ಯಯನ ಮಾಡಬೇಕಾಗಿತ್ತು ಅಂತಂದ್ರೆ ಉಪನಯನ ಸಂಸ್ಕಾರವನ್ನ ಮಾಡಬೇಕು. ಅವನಿಗೆ 12 ವರ್ಷಕ್ಕೋ 13 ವರ್ಷಕ್ಕೋ ಅವನಿಗೆ, ಯಾಕೆ 12 ವರ್ಷದಿಂದ ಅವನು ವೇದಾಧ್ಯಯನಕ್ಕೆ ಹೋಗ್ತಾನ. ಅವನು ಗುರುಕುಲಕ್ಕೆ ಹೋಗಿ ವೇದಾಧ್ಯಯನ 12 ವರ್ಷಗಳ ಪರ್ಯಂತರವಾಗಿ ವೇದಾಧ್ಯಯನ ಮಾಡ್ಬೇಕಾದ್ರೆ, ಪೂರ್ವ ಕಾಲದಲ್ಲಿ ತಮ್ಮ ಮಕ್ಕಳನ್ನ ಗುರುಕುಲದಲ್ಲಿ ಹೋಗಿಬಿಟ್ಟು ಬರ್ತಿದ್ರು. ಅಲ್ಲಿ ಸುಮಾರು 12 ವರ್ಷದಿಂದ 24 ವರ್ಷಗಳ ಪರ್ಯಂತರವಾಗಿ ಅವನು ಅಲ್ಲೇ 12 ವರ್ಷ ವೇದಾಧ್ಯಯನ ಮಾಡ್ಬೇಕಾವನ್ರಿ. ಯಾಕೆ ಅದಕ್ಕಿಂತ ಪೂರ್ವದಲ್ಲಿ ಅವನಿಗೆ ಮುಂಜಿ ಅಂತಾರಲ್ಲ, ಉಪನಯನ ಸಂಸ್ಕಾರವನ್ನು ಮಾಡ್ಬೇಕು ಅವನು. ಆ ಉಪನಯನ ಸಂಸ್ಕಾರ ಅನ್ನುವಂತಹದ್ದು ಕೇವಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯನಿಗೆ ಮಾತ್ರ ಇದೆ ಅಂತ. ಆದ್ರೆ ಶೂದ್ರನಿಗೆ ಉಪನಯನ ಅನ್ನುವಂತಹದ್ದಿಲ್ಲ ಅಂತ. ಉಪನಯನ ಪೂರ್ವಕತ್ವಾತ್ ವೇದಾಧ್ಯಯನಸ್ಯ. ವೇದಾಧ್ಯಯನವನ್ನು ಯಾರು ಮಾಡ್ತಾರೆ ಅಂತಂದ್ರೆ, ಯಾವನಿಗೆ ಉಪನಯನ ಸಂಸ್ಕಾರ ಅನ್ನುವಂತಹದ್ದು ಅದು ಆ ವೇದಾಧ್ಯಯನ ಆಗಬೇಕು ಅಂತಂದ್ರೆ ಅದು ಉಪನಯನ ಸಂಸ್ಕಾರ ಆಗಿರಬೇಕು. ಅಂಥವ್ರು ಮಾತ್ರ ವೇದಾಧ್ಯಯನವನ್ನ ಮಾಡ್ತಾರೆ ಅಂತ. ಉಪನಯನಶ್ಚ ವರ್ಣತ್ರಯ ವಿಷಯತ್ವಾತ್. ನೋಡ್ರಿ, ಈ ಉಪನಯನ ಅನ್ನುವಂತಹದ್ದು ಇದು ವರ್ಣತ್ರಯದವರು ವಿಷಯ ಆಗೈತಿ ಅಂತ ಹೇಳ್ತಾರ ಅವರು. ವರ್ಣತ್ರಯ ಅಂದ್ರೆ ಇಲ್ಲಿ 3 ವರ್ಣದವರು ಅಂತ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತ ಹೇಳ್ತಾರಲ್ರಿ. ಅಂದ್ರೆ ಕ್ಷತ್ರಿಯನಾಗಿರ್ತಕ್ಕಂಥವನು ವಸಂತದಲ್ಲಿ, ಬ್ರಾಹ್ಮಣನಾಗಿರ್ತಕ್ಕಂಥವನು ವಸಂತದಲ್ಲಿ, ಕ್ಷತ್ರಿಯನಿಗೆ ಗ್ರೀಷ್ಮದಲ್ಲಿ, ವೈಶ್ಯನಿಗೆ ಶರದ್ ಋತುವಿನಲ್ಲಿ ಉಪನಯನ ಮಾಡಿಸ್ಬೇಕು ಅಂತ ಹೇಳಿ ಈ 3 ವರ್ಣದವರಿಗೆ ಮಾತ್ರ ಉಪನಯನ ಇದೆ ಅಂತ ಹೇಳಿದಾರ. ವಸಂತ ಮಾಸ ಬಂದಾಗ ಬ್ರಾಹ್ಮಣಿಗೆ ಉಪನಯನ ಮಾಡ್ತಾರ, ಗ್ರೀಷ್ಮ ಮಾಸದೊಳಗ ಕ್ಷತ್ರಿಯನಿಗೆ ಉಪನಯನ ಮಾಡ್ತಾರ, ಶರದ್ ಋತುವಿನಲ್ಲಿ ವೈಶ್ಯನಿಗೆ ಉಪನಯನ ಮಾಡಬೇಕು. ಹಿಂಗ ವೇದನೆ ಹೇಳ್ತೈತಿ ಅಂತಾರ ಅವರು. ಅದಕ್ಕೆ 3 ವರ್ಣದವರಿಗೆ ಮಾತ್ರ ಏನದ ಅಂತಂದ್ರೆ ಆ ಉಪನಯನ ಸಂಸ್ಕಾರ ಅನ್ನುವಂತಹದ್ದಿರುವುದರಿಂದ. ಯತ್ತು ಆರ್ತಿತ್ವಂ ನ ತತ್ ಅಸತಿ ಸಾಮರ್ಥ್ಯೆ ಅಧಿಕಾರ ಕಾರಣಂ ಭವತಿ. ಇನ್ನ ಅರ್ಥಿತ್ವ ಅನ್ನುವಂಥದ್ದು ಐತಲ್ಲ ಅಂತ ನಾವು. ಅರ್ಥಿತ್ವ ಅಂತಂದ್ರೆ ಏನು? ನಾನು ಮುಕ್ತನಾಗಬೇಕು, ನಾನು ಆತ್ಮಜ್ಞಾನವನ್ನು ಸಂಪಾದನ ಮಾಡಬೇಕು ಅಂತೇಳಿ, ಮತ್ತು ಶೂದ್ರನಿಗೂ ಕೂಡ ಅಪೇಕ್ಷೆ ಇದೆಯಲ್ಲ ಅಂಥೇಳಿ ಇಲ್ಲಿ ಪೂರ್ವಪಕ್ಷಿ ಅನುಭವದಿಲ್ಲಿ. ಅರ್ಥಿತ್ವಂ ನ ತತ್ ಅಸತಿ ಸಾಮರ್ಥ್ಯ ಅಧಿಕಾರ ಕಾರಣಂ ಭವತಿ. ಅದು ಆ ಒಂದು ಸಾಮರ್ಥ್ಯ ಇಲ್ಲದೆ ಅದು ಅಧಿಕಾರಕ್ಕೆ ಕಾರಣ ಆಗುವುದಿಲ್ಲ ಅಂತ ಹೇಳ್ತಾರೆ. ಅರ್ಥಿತ್ವ ಇದ್ದ ಮಾತ್ರಕ್ಕ ಅವನಿಗೆ ಸಾಮರ್ಥ್ಯ ಅನ್ನುವಂಥದ್ದು ಇಲ್ಲದೆ ಹೋದ್ರೆ ಅವನು ಅಧಿಕಾರಿ ಹೆಂಗ ಆಗ್ತಾನ? ಅವನಿಗೆ ವಿದ್ಯೆಯೊಳಗೆ ಅಧಿಕಾರ ಅನ್ನುವಂಥದ್ದು ಹೆಂಗ ಪ್ರಾಪ್ತ ಆಗ್ತದ? ಒಂದು ಸಾಮರ್ಥ್ಯ ಬೇಕಲ್ಲ. ಬರೇ ನನಗ ಜ್ಞಾನ, ನಾನು ಮುಕ್ತನಾಗ್ಬೇಕಪ್ಪ, ನಾನು ಜ್ಞಾನ ಮಾಡ್ಕೊಳ್ಬೇಕು ಅಂತ ಕೇವಲ ಅಪೇಕ್ಷೆ ಪಟ್ಟ ಮಾತ್ರಕ್ಕ ಅವನು ವಿದ್ಯೆಗೆ ಅಧಿಕಾರಿ ಆಗಂಗಿಲ್ಲ.
ಅವನಿಗೊಂದು ಸಾಮರ್ಥ್ಯ ಅನ್ನುವಂತಹದ್ದು ಬೇಕಾಗ್ತದ ಅಂತ ಹೇಳ್ತಾರ. ಅದಕ್ಕಂದ್ರ ಅವರು ಸಾಮರ್ಥ್ಯಮಪಿ ನ ಲೌಕಿಕಂ ಕೇವಲಂ ಅಧಿಕಾರ ಕಾರಣಂ ಭವತಿ. ಈ ಸಾಮರ್ಥ್ಯ ಅನ್ನುವಂತಹದ್ದು ಈ ಲೌಕಿಕ, ಅದು ಬರೇ ಲೌಕಿಕ ಆಗಿತ್ತು ಅಂತಂದ್ರೆ ಅದು ಅಧಿಕಾರಕ್ಕೆ ಕಾರಣ ಆಗುವುದಿಲ್ಲ ಅಂತ. ಆ ಸಾಮರ್ಥ್ಯ ಅನ್ನುವಂತಹದ್ದು ಲೌಕಿಕ ಅಂತಂದ್ರೇನು, ಶಾಸ್ತ್ರದಲ್ಲಿ ಆ ವಚನ ಇಲ್ಲದೆ ಇದ್ರೂ ಕೂಡ ತಾನ ಒಂದು ಉಪನಯನ ಮಾಡಿಕೊಡುವಂತಹದ್ದಾಗಲಿ, ತಾನ ಅಧ್ಯಯನವನ್ನ ಮಾಡುವಂತಹದ್ದಾಗಲಿ ಅಂಥೇಳಿ ಹಿಂಗೆ ಯಾರಾದರೂ ಶಂಕೆ ಮಾಡಬಹುದು ಅಂತ. ಆದ್ರೆ ಅದು ಲೌಕಿಕ ಸಾಮರ್ಥ್ಯ ಆದೀತೆ ಹೊರತು ಅದು ಶಾಸ್ತ್ರೀಯವಾಗಿರ್ತಕ್ಕಂಥ ಸಾಮರ್ಥ್ಯ ಅಲ್ಲ ಅಂತ. ಈಗ ತಾನ ಉಪನಯನ ಮಾಡ್ಕೊಳಕ್ ಬರ್ತದಂತ ಅದು. ಈಗ ಶಾಸ್ತ್ರದಲ್ಲಿ ಅವನಿಗೆ ನಿಷೇಧ ಮಾಡಿದ್ದಾರೆ. ಇವಾಗ ಶೂದ್ರನಿಗೆ ವೇದಾಧ್ಯಯನಕ್ಕೆ ಅಂದ್ರೆ ಉಪನಯನ ಸಂಸ್ಕಾರಗಳು ಇಲ್ಲ ಅಂತ ಶಾಸ್ತ್ರದಲ್ಲಿ ಆ ಮಾತು, ಅವನಿಗೆ ಉಪನಯನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಚನ ಇಲ್ಲ. ವೇದಗಳಲ್ಲಿ ಶೂದ್ರನಿಗೆ ಉಪನಯನ ಮಾಡಬೇಕು ಅಂತ ವೇದ ಹೇಳೇ ಇಲ್ಲ. ಒಂದ್ ವೇಳೆ ತಾನೇ ಉಪನಯನ ಮಾಡಿಕೊಂಡು ತಾನೇ ಅಧ್ಯಯನವನ್ನ ಮಾಡ್ಲಿ ಅಂತ ಹೇಳಿ ಹಿಂಗೆ ಯಾರಾದರೂ ಸಂಖ್ಯೆ ಆಕ್ಷೇಪ ಮಾಡಬಹುದು. ಆದ್ರೆ ಅದು ನಿಜವಾದ ಸಾಮರ್ಥ್ಯ ಅಲ್ಲಂತಾರ. ಯಾಕಂದ್ರೆ ಇಲ್ಲಿ ವರ್ಣತ್ರಯದವರಿಗೆ ಅಲ್ಲಿ ಶಾಸ್ತ್ರಬದ್ಧವಾಗಿ ವೇದೋಕ್ತವಾಗಿ ಅವರಿಗೆ ಒಂದು ಉಪನಯನ ಸಂಸ್ಕಾರವನ್ನು ನೀಡ್ತಾರೆ. ಅಲ್ಲಿ ಗುರುಗಳಾಗಿರ್ತಕ್ಕಂಥವ್ರು ಅವನಿಗೆ ಉಪನಯನ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಸಾಮರ್ಥ್ಯ ಉಂಟಾಗ್ತದ. ಅದು ಇಲ್ಲಿ ತಾನ ಮಾಡ್ಕೊಂಡ ಇದು ಲೌಕಿಕ ಆಗ್ತದ ಅಂತ ಹೇಳ್ತಾರ ಅವರಲ್ಲಿ. ತಾನೇ ಮಾಡ್ಕೊಂಡದ್ದಾದ್ರ ಅದು ಲೌಕಿಕ ಸಾಮರ್ಥ್ಯ ಆಗ್ತೈತೆ ಹೊರತು ಇದು ಶಾಸ್ತ್ರೀಯವಾಗಿರ್ತಕ್ಕಂಥ ಸಾಮರ್ಥ್ಯ ಆಗುವುದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಜೈಮಿನಿ ಸೂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅವರು. ಯಾಕೆ ಇದಕ್ಕೆ ಶಾಸ್ತ್ರೀಯವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯ ಬೇಕಾಗ್ತದ ಅಂತ. ಆದ್ರೆ ಇದು ವಿದ್ಯೆಗೆ ಅಧಿಕಾರಕ್ಕಿದು ಕಾರಣ ಆಗುವುದಿಲ್ಲ ಅಂತ ಹೇಳಿದ್ರು. ಮತ್ ಹೇಳ್ತಾರೆ ಶಾಸ್ತ್ರೀಯೇ ಸಾರ್ಥೇ ಶಾಸ್ತ್ರೀಯಸ್ಯ ಸಾಮರ್ಥ್ಯಸ್ಯ ಅಪೇಕ್ಷಿತತ್ವಾತ್. ಒಂದು ಶಾಸ್ತ್ರೀಯವಾಗಿರ್ತಕ್ಕಂಥ ಅರ್ಥದಲ್ಲಿ ಶಾಸ್ತ್ರೀಯ ಸಾಮರ್ಥ್ಯವೇ ಇಲ್ಲಿ ಬೇಕು ಅಂತ. ಶಾಸ್ತ್ರೀಯವಾಗಿರ್ತಕ್ಕಂಥ ಏನು ಒಂದು ವಿಷಯದೊಳಗ ಐತಲ್ಲ, ಆ ಶಾಸ್ತ್ರೀಯ ವಿಷಯದೊಳಗ ಶಾಸ್ತ್ರೀಯವಾಗಿರ್ತಕ್ಕಂಥ ಸಾಮರ್ಥ್ಯವೇ ಅಲ್ಲಿ ಬೇಕಾಗ್ತದ ಅಂತ. ಅಂಥ ಯಾವ ಒಂದು ಶಾಸ್ತ್ರೀಯವಾಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಅದನ್ನ ಅಧ್ಯಯನವನ್ನ ನಿರಾಕರಣೆ ಮಾಡಿ ಅದನ್ನ ನಿರಾಕರಿಸಿದ್ದಾರೆ ಅಂತ. ಆ ಶಾಸ್ತ್ರೀಯವಾದ ಸಾಮರ್ಥ್ಯವನ್ನ ಅಧ್ಯಯನ ಮಾಡ್ಲಿಕ್ಕೆ ಅವನಿಗೆ ಅಲ್ಲಿ ಅಧಿಕಾರ ಇಲ್ಲಲ್ಲ, ಅವನಿಗೆ ನಿರಾಕರಣೆ ಮಾಡಿದಾರ ಶೂದ್ರನಿಗೆ. ಇನ್ನ ಮತ್ತ ಮುಂದಿನ ಇದರಲ್ಲಿ ಹೇಳ್ತಾರ ಅವರು ಶಾಸ್ತ್ರೀಯಸ್ಯತು ಸಾಮರ್ಥ್ಯಸ್ಯ ಅಧ್ಯಯನ ನಿರಾಕರಣೆಯನ ನಿರಾಕೃತತ್ವಾತ್. ಅಂದ್ರೆ ಆ ಯಾರಿಗೆ ಶೂದ್ರನಿಗೆ ಅಧ್ಯಯನ ನಿರಾಕರಣೆಯನ ಅಂದ್ರೆ ಶಾಸ್ತ್ರೀಯವಾಗಿರ್ತಕ್ಕಂಥ ಒಂದು ಉಪನಯನ ಸಂಸ್ಕಾರ ಆಗಿ ಅವರು ವೇದಾಧ್ಯಯನ ಮಾಡಬೇಕು ಅನ್ನುವಂತಹದ್ದನ್ನ ಇಲ್ಲಿ ವೇದ ನಿರಾಕರಣೆ ಮಾಡಿರುವುದರಿಂದ ಅವನಿಗೆ ಶಾಸ್ತ್ರೀಯವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಂಗ್ ಬರ್ತೈತೆ? ಅವನಿಗೆ ಶಾಸ್ತ್ರೀಯ ಸಾಮರ್ಥ್ಯ ಬರ್ಬೇಕಂದ್ರೆ ಅದು ವೇದ ವಿಧಾನ ಮಾಡ್ಬೇಕಲ್ಲ ಅಂಥೇಳಿ ಈ ರೀತಿಯಾಗಿ ಆಚಾರ್ಯ ಭಾಷೆಯಲ್ಲಿ ಹೇಳಿದರು. ಯಚ್ಚ ಇದಂ ಶೂದ್ರೋ ಯಜ್ಞೇನ ವಕ್ಲುಪ್ತಃ ಅನವಕ್ಲುಪ್ತಃ ಯಜ್ಞ ಅನವಕ್ಲುಪ್ತಃ. ಇಲ್ಲಿ ಶೂದ್ರನಾಗಿರ್ತಕ್ಕಂಥವನು ಯಜ್ಞಕ್ಕೆ ಅರ್ಹನಲ್ಲ, ಅವನು ಯೋಗ್ಯನಲ್ಲ ಅಂತ. ಶೂದ್ರ ಯಜ್ಞ ಮಾಡಾಕ ಅವನು ಅಧಿಕಾರಿ ಆಗ್ತಾನೇನು, ಅದಕ್ಕೆ ಅರ್ಹನಾಗ್ತಾನೇನು ಅಂತಂದ್ರೆ ಇಲ್ಲ ಅಂತ. ಯಾಕಂದ್ರೆ ಅದು ನ್ಯಾಯಪೂರ್ವಕವಾಗಿರ್ತಕ್ಕಂಥದ್ದು. ಅಂದ್ರೆ ವೇದವೇ ಹೇಳ್ತೈತಂತ ಆ ಮಾತನ್ನ. ಇತಿ ತತ್ ನ್ಯಾಯಪೂರ್ವಕತ್ವಾತ್ ವಿದ್ಯಾಯಾಮಪಿ ಅನವಕ್ಲುಪ್ತತ್ವಂ ದ್ಯೋತಯತಿ. ಇದು ಹೇಗೆ ನ್ಯಾಯಪೂರ್ವಕವಾಗಿದೆಯೋ ಹಾಗೆ ವಿದ್ಯೆಯಲ್ಲಿಯೂ ಕೂಡ, ಈ ವಿದ್ಯೆಯನ್ನ ಪಡ್ಕೊಳ್ಬೇಕನ್ನುವಂತದ್ರಲ್ಲಿಯೂ ಕೂಡ
ಈ ನ್ಯಾಯ ಎರಡಕ್ಕೂ ಸಮಾನ ಅದ ಅಂತ ಹೇಳ್ತಾರ ಅವರು. ಹೆಂಗ ಯಜ್ಞ ಮಾಡಾಕ ಇಲ್ಲಿ ಶೂದ್ರನಾಗಿರ್ತಕ್ಕಂಥವನು ಅನರ್ಹನಾಗಿದ್ದಾನೋ, ಅವನಿಗೆ ಅರ್ಹತೆ ಅನ್ನುವಂತಾದಿಲ್ಲವೋ, ಹಾಗೆ ವಿದ್ಯೆಯನ್ನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೂ ಕೂಡ ಇವನು ಅನಧಿಕಾರಿಯಾಗಿದ್ದಾನೆ ಅಂತ, ಇವನು ಅಧಿಕಾರಿ ಅಲ್ಲ ಅಂತ. ಅಂದ್ರೆ ಎರಡಕ್ಕೂ ಈ ರೀತಿಯ ನ್ಯಾಯ ಸಂಭವಿಸ್ತದ ಅಂತ ಹೇಳ್ತಾರ ಅವರು. ಇನ್ನ ಸಂವರ್ಗ ವಿದ್ಯೆಯೊಳಗ ಒಂದು ಶೂದ್ರನ ವಿಚಾರ ಅನ್ನುವಂತಹದ್ದು ಇಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಯತ್ ಪುನಃ ಸಂವರ್ಗ ವಿದ್ಯಾಯಾಮ್ ಶೂದ್ರ ಶಬ್ದ ಶ್ರವಣಂ ಲಿಂಗಂ ಮನ್ಯಸೆ ತತ್ ನ ತಲ್ಲಿಂಗಂ ನ್ಯಾಯ ಅಭಾವಾತ್. ಯತ್ ಪುನಃ ಸಂವರ್ಗ ವಿದ್ಯಾಯ. ಇನ್ನು ಈ ಸಂವರ್ಗ ವಿದ್ಯೆಯೊಳಗ ಈ ಶೂದ್ರ ಅನ್ನುವಂತ ಶಬ್ದ ಅನ್ನುವಂತಹದ್ದು ಐತೆಲ್ಲ ಅಂತ, ಅದು ಈ ವಿಷಯಕ್ಕ ಲಿಂಗ ಅಂತ ಹೇಳ್ಬಹುದಲ್ಲ. ಲಿಂಗ ಅಂದ್ರೆ ಕಾರಣ ಅಂತ. ಸಂವರ್ಗ ವಿದ್ಯೆಯೊಳಗ ಶೂದ್ರ ಅನ್ನುವಂತ ಶಬ್ದವನ್ನ ಅಲ್ಲಿ ಪ್ರಯೋಗ ಮಾಡಿದಾರ ಅಲ್ಲಿ. ಅದು ಶ್ರುತಿಯೊಳಗ ಐತಲ್ಲಿ ಶೂದ್ರ ಶಬ್ದ ಅನ್ನುವಂತಹದ್ದು ಬಂದದಲ್ಲಿ. ಅದು ಈ ವಿದ್ಯೆಯನ್ನ ಪಡ್ಕೊಳ್ಳುವುದರಲ್ಲಿ ಒಂದು ಚಿಹ್ನ, ಲಿಂಗ ಅಂದ್ರೆ ಚಿಹ್ನ ಅಥವಾ ಒಂದು ಗುರುತು ಆಗಬಹುದಲ್ಲ ಅಂತಂದ್ರೆ ಅದು ನಿಜವಾಗಿ ಲಿಂಗ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನ್ಯಾಯ ನ ತಲ್ಲಿಂಗಂ, ಅದು ಲಿಂಗ ಅಂತ ಆಗಂಗಿಲ್ಲ, ಅದು ಕಾರಣ ಆಗಂಗಿಲ್ಲ. ಯಾಕಂದ್ರೆ ನ್ಯಾಯ ಅಭಾವಾತ್, ಅಲ್ಲಿ ನ್ಯಾಯ ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ ಅಂತ. ಅಲ್ಲಿ ಯಾವುದೇ ನ್ಯಾಯ ಇಲ್ಲ ಅಂತಾರ ಅವರು. ಯಾಕಂತಂದ್ರೆ ಅದಕ್ಕಂದ್ರೆ ಅವರು ನ್ಯಾಯೋಕ್ತೆ ಹಿ ಲಿಂಗ ದರ್ಶನಂ ದ್ಯೋತಕಂ ಭವತಿ ನಚ ಅತ್ರ ನ್ಯಾಯೋ ಅಸ್ತಿ. ಇಲ್ಲಿ ನ್ಯಾಯಪೂರ್ವಕವಾಗಿರ್ತಕ್ಕಂಥ ಹೇಳಿದ ವಿಷಯದೊಳಗನ ಆ ಲಿಂಗ ಅನ್ನುವಂತಹದ್ದು ವೇದದಲ್ಲಿ ಕಂಡದ್ದು ನಮಗ ಅದು ದ್ಯೋತಕ ಆಗ್ತದ ಅಂತ. ಯಾವುದನ್ನ ಅಲ್ಲಿ ನ್ಯಾಯಪೂರ್ವಕವಾಗಿ ಹೇಳಿರ್ತಾರಲ್ಲ, ಆ ನ್ಯಾಯಪೂರ್ವಕವಾಗಿ ಹೇಳಿರ್ತಕ್ಕಂಥ ವಿಷಯದೊಳಗನ ಇಲ್ಲಿ ನಮಗ ವೇದದಲ್ಲಿ ಅದು ಲಿಂಗ ಅಂತ ಅದು ಹೇಳಿಸ್ಕೊಳ್ತದ ಅಂತ. ಅದೇ ಅಲ್ಲಿ ನಿಜವಾಗಿ ದ್ಯೋತಕ ಆಗ್ತದ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಆ ನ್ಯಾಯ ಅನ್ನುವಂತಹದ್ದಿಲ್ಲ ಅಂತ. ಇಲ್ಲಿ ಆ ಶೂದ್ರ ಶಬ್ದ ಅನ್ನುವಂತಹದ್ದು ಸಂವರ್ಗ ವಿದ್ಯೆಯಲ್ಲಿ ಅದು ಒಂದರಲ್ಲಿ ಶೂದ್ರನಿಗೆ ಅಧಿಕಾರವನ್ನ ಕೊಟ್ಟರು ಎಲ್ಲಿ ಕೊಟ್ಟರು ಕೊಡಬಹುದು ಅಂತ. ಯಾಕಂದ್ರೆ ಅದು ಅವನ ವಿಷಯಕವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಅವರಲ್ಲಿ. ಅದಕ್ಕಂದ್ರೆ ಅವರು ನ ಸರ್ವಾಸು ವಿದ್ಯಾ ಕಾಮಂ ಚ ಅಯಂ ಶೂದ್ರ ಶಬ್ದ ಸಂವರ್ಗ ವಿದ್ಯಾಯಾಮೇವ ಏಕಸ್ಯಾಂ ಶೂದ್ರಂ ಅಧಿಕುರ್ಯಾತ್. ಇಲ್ಲಿ ಸಂವರ್ಗ ವಿದ್ಯೆಯೊಳಗ ಇಲ್ಲಿ ಒಬ್ಬ ಶೂದ್ರನನ್ನ ಕುರಿತು ಇಲ್ಲಿ ಶೂದ್ರ ಶಬ್ದವನ್ನು ಪ್ರಯೋಗ ಮಾಡಿದಾರ ಅವರು. ಅಲ್ಲಿ ಅಧಿಕಾರಿ ಅಂತ ಅಲ್ಲಿ ಹೇಳಿದಾರ. ತದ್ ವಿಷಯತ್ವಾತ್, ಅದು ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ನ ಸರ್ವಾಸು ವಿದ್ಯಾಸು, ಆದ್ರೆ ಎಲ್ಲ ವಿದ್ಯೆಗಳಲ್ಲಿಯೂ ಅದು ಆಗಂಗಿಲ್ಲ ಅಂತ ಹೇಳ್ತಾರ ಅವರು. ಸರ್ವಾಸು ವಿದ್ಯಾಸು ಅಂತಂದ್ರೆ ಏನು, ಅದು ಎಲ್ಲಾ ವಿದ್ಯೆಗಳಲ್ಲಿ ಅಧಿಕಾರವನ್ನು ಹೇಳಕ್ ಆಗ್ತದೇನು ಅಂತಂದ್ರೆ ಇಲ್ಲ. ಅದು ಎಲ್ಲಾ ವಿದ್ಯೆಯಲ್ಲಿ ಅಧಿಕಾರವನ್ನು ಅದು ಕೊಡೋದಿಲ್ಲ ಅಂತ, ಅದು ಅಧಿಕಾರವನ್ನು ಅದಲ್ಲಿ ಕೊಡಕ್ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಆ ವಾಕ್ಯ ಎಲ್ಲಿ ಬಂದದ ಅಂದ್ರೆ ಅರ್ಥವಾದೊಳಗೆ ಬಂದದ ಅಂತ ಹೇಳ್ತಾರ ಅವರು. ಅರ್ಥವಾದಸ್ತತ್ವಾತ್ತು ನ ಕ್ವಚಿದಪಿ ಅಯಂ ಶೂದ್ರಂ ಅಧಿಕರ್ತುಂ ಉತ್ಸಾಹತೆ. ಇಲ್ಲಿ ಅರ್ಥವಾದ ಅಂತಂದ್ರೆ ಈ ಹೊಗಳುವುದು, ಹೊಗಳುವಿಕೆ ಅಂತ. ಅರ್ಥವಾದಸ್ತತ್ವಾತ್ತು ನ ಕ್ವಚಿದಪಿ ಅಯಂ ಶೂದ್ರ ಶಬ್ದಂ ಅಧಿಕರ್ತುಂ ಉತ್ಸಾಹತೆ. ಅಂದ್ರೆ ಇದು ಒಂದು ವಿದ್ಯೆಯೊಳಗ ಅವನಿಗೆ ಅಧಿಕಾರ ಅದ ಅಂತ ಹೇಳಿ ಅಷ್ಟು ಮಾತ್ರ ನಾವು ಹೇಳಕ್ ಆಗುಲ್ಲ ಅಂತಾರ. ಅಂದ್ರೆ ಆ ಶೂದ್ರ ಶಬ್ದ ಅನ್ನುವಂತಹದ್ದನ್ನ ಇಲ್ಲಿ ಯಾವನು ಅಧಿಕಾರಿಯಾಗಿದ್ದಾನೋ ಅವನ ವಿಷಯದಲ್ಲಿ ಅದನ್ನ ಹೊಂದಿಸ್ಲಿಕ್ಕೂ ಕೂಡ ಬರ್ತದ ಅಂತ ಹೇಳಿದ್ರು ಅವರು. ಯಾಕಂದ್ರೆ ಇದು ಅರ್ಥವಾದದಲ್ಲಿರುವುದರಿಂದ ಅಂತ ಹೇಳ್ತಾರ ಅವರು. ಈ ಶಬ್ದ ಅನ್ನುವಂತಹದ್ದು ಅರ್ಥವಾದದಲ್ಲಿರುವುದರಿಂದ ಇದು ಯಾವ ವಿದ್ಯೆಯಲ್ಲಿ ಕೂಡ ಈ ಶಬ್ದವು ಶೂದ್ರನಿಗೆ
ಅಧಿಕಾರವನ್ನ ಕೊಡಲಾರದು ಅಂತ. ಅಂದ್ರೆ ಅರ್ಥವಾದ ಅದು ಅನ್ಯಪರವಾದ್ರೂ ಕೂಡ ತನ್ನ ಸ್ವತಂತ್ರವಾಗಿರ್ತಕ್ಕಂಥ ಅಲ್ಲಿ ಅವಾಂತರವಾಗಿರ್ತಕ್ಕಂಥ ಅರ್ಥವನ್ನ ಹೇಳಬಹುದು ಅಂತೇಳಿ ಇಲ್ಲಿ ಇದನ್ನ ಹೇಳ್ಕೊಂಡು ಬಂದಾರ. ಆದ್ರೆ ಇಲ್ಲಿ ಅಂತ ಅರ್ಥವನ್ನು ಹೇಳಾಕ ಬರಂಗಿಲ್ಲ ಅಂತ ಇಲ್ಲಿ. ಆದ್ರಿಂದ ಇಲ್ಲಿ ಶಬ್ದ ಅನ್ನುವಂತಹದ್ದು ಇದು ಅರ್ಥವಾದಲ್ಲಿ ಇರುವುದರಿಂದ ಯಾವ ವಿದ್ಯೆಯಲ್ಲಿಯೂ ಕೂಡ ಈ ಶಬ್ದ ಅನ್ನುವಂಥ ಶೂದ್ರನಿಗೆ ಅಧಿಕಾರವನ್ನ ಕೊಡಾಕ ಆಗುವುದಿಲ್ಲ ಅಂತ ಈ ರೀತಿ ಆಚಾರ್ಯ ಭಾಷ್ಯದಲ್ಲಿ ಹೇಳಿದ್ರು. ಅರ್ಥವಾದತ್ವಾಸ್ತು ನ ಕ್ವಚಿದಪಯಂ ಶೂದ್ರಂ ಅಧಿಕರ್ತುಂ ಉತ್ಸಾಹತೆ ಶಕ್ಯತೆ ಚ ಅಯಂ ಶೂದ್ರ ಶಬ್ದೋ ಅಧಿಕೃತ ವಿಷಯೋ ಯೋಜಯಿತಂ. ಅಯಂ ಶೂದ್ರ ಶಬ್ದೋ ಅಧಿಕೃತ ವಿಷಯೋ ಯೋಜಯಿತುಂ ಅಂತ ಹೇಳ್ತಾರೆ. ಅಂದ್ರೆ ಈ ಶೂದ್ರ ಶಬ್ದ ಅನ್ನುವಂತಹದ್ದು ಅಧಿಕೃತ ವಿಷಯ ಯೋಜಯಿತು ಶಕ್ಯತೆ ಅಂತ. ಈ ಏನು ಶೂದ್ರ ಅನ್ನುವ ಶಬ್ದವನ್ನ ಪ್ರಯೋಗ ಮಾಡಿದಾರಲ್ರಿ, ಅಲ್ಲಿ ಆ ಅಧಿಕೃತನಾಗಿರ್ತಕ್ಕಂಥವನ ವಿಷಯದಲ್ಲಿನೇ ಅದನ್ನ ಹೊಂದಿಸ್ಲಿಕ್ಕೆ ಬರ್ತದ ಅಂತ. ಆ ಶೂದ್ರ ಶಬ್ದವನ್ನ ಯಾವನು ಅಧಿಕೃತ ಅಂದ್ರೇನು ಅಧಿಕಾರಿಯಾಗಿದ್ದಾನೋ ಅವನ ವಿಷಯದಲ್ಲೇ ಹೊಂದಿಸ್ಲಿಕ್ಕೆ ಬರ್ತದೆ. ಹೇಗೆ ಅಂತಂದ್ರೆ ಅದಕ್ಕೆ ಅಲ್ಲಿ ಶ್ರುತಿ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ಆ ಶ್ರುತಿಯಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಕಂವರ ಏನ ಮೇತತ್ ಸಂತಂ ಸಯುಗ್ವಾನಮಿವ ರೈಕ್ವಮಾಥ. ಕಂವರ ಏನಮೇತತ್ ಸಂತಂ ಸಯುಗ್ವಾನಮಿವ ರೈಕ್ವಮಾಥ ಇತಿ ಅಸ್ಮಾತ್ ಹಂಸವಾಕ್ಯಾತ್ ಆತ್ಮನೋ ಅನಾದರಂ ಶ್ರುತವತಃ ಜಾನಶ್ರುತೇಃ ಪೌತ್ರಾಯಣಸ್ಯ ಶುಗುತ್ಪೇದೆ ಅಂತಂದ್ರವರು. ಅಲ್ಲಿ ಹಂಸ ಪಕ್ಷಿಗಳು, 3 ಹಂಸ ಪಕ್ಷಿಗಳೇನು ಆಕಾಶದಲ್ಲಿ ಹಾರ್ಕೊಂತ ಹೋಗ್ತಿದ್ವಲ್ಲ, ಅದರಲ್ಲಿ ಒಂದು ಹಂಸ ಪಕ್ಷಿ ಎನ್ನುವಂತಹದ್ದು ಇನ್ನೊಂದು ಹಂಸ ಪಕ್ಷಿಯನ್ನ ಕುರಿತು ಅಲ್ಲಿ ಏನ್ ಹೇಳ್ತದ ಅಂತಂದ್ರ, ಯಾಕಂದ್ರೆ ಇವನು ಯಾವನಾಗಿರಬಹುದು, ಯಾಕಂದ್ರೆ ಬಂಡಿಯೊಂದಿಗೆ ಕೂಡಿಕೊಂಡಿರ್ತಕ್ಕಂಥ ರೈಕ್ವನಂತೆ ಇವನನ್ನ ನಾವು ಎಣಿಸಿ ಮಾತಾಡ್ತಾ ಇದ್ದೀಯಲ್ಲ ಅಂತ ಒಂದು ಪಕ್ಷಿ ಹೇಳ್ತದ. ಯಾಕಂದ್ರೆ ರೈಕ್ವನಿಗೂ ಅಜಗಜಾಂತರ ವ್ಯತ್ಯಾಸ ಅದ ಅಂತ. ಇವನು ಯಾವನಾಗಿರುವನಂತ ಹೇಳಿ ನೀನು ಆ ಬಂಡಿ ಒಳಗೂಡಿರ್ತಕ್ಕಂಥ ರೈಕ್ವ, ಆ ಬಂಡಿಯೊಂದಿಗೆ ರೈಕ್ವ ಕೂತ್ಕೊಂಡಿದ್ದಾನಲ್ಲ, ಅವನಿಗೆ ಇಲ್ಲಿ ಹೋಲಿಕೆ ಕೊಟ್ಟು ನೀ ಹೇಳ್ತಾ ಇದ್ದೀಯಲ್ಲ, ಈ ಮಾತನಾಡ್ತಾ ಇದ್ದೀಯಲ್ಲ ಅಂತೇಳಿ ಇಲ್ಲಿ ಹಂಸದ ಒಂದು ಮಾತಿನಿಂದ ತನ್ನ ಅನಾದರವನ್ನ ಕೇಳಿದಂತ ಜಾನಶ್ರುತಿಗೆ ಪುತ್ರನಿಗೆ ಏನಾಯ್ತು, ಅವನಿಗೆ ಶೋಕ ಉಂಟಾಯಿತು ಅಂತ. ಅಂದ್ರೆ ರೈಕ್ವ ಅಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿದ್ದಾನೆ ಅಂತ. ಅವನು ಅಧಿಕವಾಗಿರ್ತಕ್ಕಂಥ ಪುಣ್ಯ ಸಂಪಾದನವನ್ನ ಮಾಡಿದಾನ, ಅವನ ಮುಂದೆ ಇವಂದ ಎಂತ ಪುಣ್ಯ ಅಂತ ಹೇಳಿ ಅಲ್ಲೇನು ಹಂಸ ಪಕ್ಷಿ ಅನ್ನುವಂತಹದ್ದು ಇನ್ನೊಂದು ಹಂಸ ಪಕ್ಷಿ ಕೇಳಿದಾಗ ಅವನಿಗೆ ಬಹಳ ದುಃಖ ಆಗ್ಬಿಡ್ತ. ಅವನಿಗೆ ಇದನ್ನ ಕೇಳಿಸ್ಕೊಂಡಲ್ಲ ಪೌತ್ರಾಯಣ ಜಾನಶ್ರುತಿ, ಓಹೋ ನಾನು ಯಾಕ ಅನಾದರ ಮಾಡ್ದಂಗಾಯ್ತು ಇಲ್ಲಿ. ಜಾನಶ್ರುತಿಯನ್ನ ಹಂಸ ಪಕ್ಷಿ ಅನ್ನುವಂತಹದ್ದು ತಿರಸ್ಕಾರ ಮಾಡ್ಬಿಡ್ತಿ, ಇವನ್ ಪುಣ್ಯ ಅಂತ ಉಣ್ಣೆ ಮಾಡ್ತೀಯ, ರೈಕ್ವನ ಮುಂದೆ ಇವನ್ ಪುಣ್ಯ ಏನೂ ಅಲ್ಲ ಅಂತೇಳಿ ಅಲ್ಲಿ ರೈಕ್ವನನ್ನ ಕೊಂಡಾಡ್ತಾ ಹಂಸ ಪಕ್ಷಿ ಅನ್ನುವಂತಹದ್ದು. ಆ ಪಕ್ಷಿಗಳ ಭಾಷೆಯನ್ನ ಬಲ್ಲಂತ ಜಾನಶ್ರುತಿಗೆ ಅನಿಸ್ತು, ಇವನಿಗೆ ಬಹಳ ದುಃಖ ಆಗಿಬಿಡ್ತು. ಅಯ್ಯೋ ನಾನು ಮಾಡಿದ ಪುಣ್ಯ ಇದು ಏನೂ ಅಲ್ಲ, ರೈಕ್ವ ನನಕ್ಕಿಂತಲೂ 1000 ಪಟ್ಟು ಅಧಿಕವಾದ ಪುಣ್ಯವನ್ನ ಮಾಡಿದಾನ ಅಂತ ಹೇಳಿ ಅವನಿಗೆ ಆ ಅನಾದರ, ಆ ಪಕ್ಷಿಗಳು ಮಾತಿನಿಂದ ಅವನಿಗೆ ಅನಾದರ ಉಂಟಾಯಿತು ಅಂತ. ಅಲ್ಲಿ ಅನಾದರ ಅಂದ್ರೆ ತಿರಸ್ಕಾರದ ಮಾತುಗಳು ಅಂತ. ಆ ಹಂಸ ಪಕ್ಷಿ ಒಂದು ವಚನದಿಂದ ಏನಾಯ್ತು ಅಂತಂದ್ರೆ ತನ್ನ ಒಂದು ಅನಾದರವನ್ನ ಕೇಳ್ತಕ್ಕಂತ ಜಾನಶ್ರುತಿ ಪೌತ್ರಾಯನಿಗೆ ಶೋಕ ಅನ್ನುವಂತಹದ್ದು ಉಂಟಾಯಿತು ಅಂತ ಹೇಳಿ ಇಲ್ಲಿ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರು. ಇತ್ಯಸ್ಮಾತ್ ಹಂಸವಾಕ್ಯಾತ್ ಆತ್ಮನಃ ಅನಾದರಂ ಶ್ರುತವತಃ. ಹಂಸ ಪಕ್ಷಿಯ ಮಾತುಗಳಿಂದ ತನ್ನ ಅನಾದರವನ್ನ ಕೇಳಿರ್ತಕ್ಕಂಥ ಜಾನಶ್ರುತೇಹೇ ಪೌತ್ರಾಯಣಸ್ಯ, ಪೌತ್ರಾಯಣ ಜಾನಶ್ರುತಿಗೆ ಸುಗುತ್ಪತ್ತೇ ಇದೆ ಅಂತಂದ್ರೇನು, ಸುಖ್ ಅಂತಂದ್ರೆ ದುಃಖ ಅಂತ. ಅವನಿಗೆ ದುಃಖ ಅನ್ನುವಂತಹದ್ದು ಉಂಟಾಯಿತು ಅಂತೇಳಿ ಹೇಳಿದಾರ ಅವರು. ತಾಂ ಋಷಿ ರೈಕ್ವ ಶೂದ್ರ ಶಬ್ದೇನ ಅನೇನ
ತಾಂ ಋಷಿರೈಕ್ವಃ ಶೂದ್ರಶಬ್ದೇನ ಅನೇನ ಸೂಚಯಾಂ ಬಭೂವ ಆತ್ಮನಃ ಪರೋಕ್ಷತಾಖ್ಯಾಪನ ಇತಿ ಗಮ್ಯತೆ. ಈಗ ಅಲ್ಲಿ ಋಷಿಯಾಗಿರ್ತಕ್ಕಂಥವನು, ರೈಕ್ವನಾಗಿರ್ತಕ್ಕಂಥವನು, ಅವನನ್ನ ಕುರಿತು ಏನ್ ಮಾಡಿದ, ಶೂದ್ರ ಅನ್ನುವಂಥ ಶಬ್ದವನ್ನ ಅಲ್ಲಿ ಪ್ರಯೋಗ ಮಾಡಿದ. ನಾವು ಅಲ್ಲಿ ಏನು ಸೂಚನಾ ಬರ್ತದ ಅಂತಂದ್ರೆ, ಶೂದ್ರ ಅಂತ ಹೇಳಿ ಆ ಪೌತ್ರಾಯಣ ಜಾನಶ್ರುತಿಯನ್ನ ಕುರಿತು ರೈಕ್ವ ಅದನ್ನೇನು ಪ್ರಯೋಗ ಮಾಡಿದಾನಲ್ಲ, ಆತ್ಮನ ಪರೋಕ್ಷತಾಖ್ಯಾಪನ ಇತಿ ಗಮ್ಯತೆ, ತಾನು ಪರೋಕ್ಷವಾಗಿರ್ತಕ್ಕಂಥ ಜ್ಞಾನಿ ಅನ್ನೋದನ್ನ ಅಲ್ಲಿ ನಮ್ಗ ಸೂಚಿಸ್ತದ ಅಂತ. ಆ ಋಷಿಯಾಗಿರ್ತಕ್ಕಂಥ ರೈಕ್ವ ತಾನು ಪರೋಕ್ಷವಾಗಿರ್ತಕ್ಕಂಥ ಜ್ಞಾನಿ ಅಂತೇಳಿ ಈ ರೀತಿ ತೋರಿಸುವುದಕ್ಕೋಸ್ಕರವಾಗಿ ಇಲ್ಲಿ ಶೂದ್ರ ಅನ್ನುವಂಥ ಶಬ್ದದಿಂದ ಸೂಚಿಸಿದ್ದಾನೆ ಅಂತೆ ನಿಶ್ಚಯ ಆಗ್ತದೆ. ಯಾಕಂದ್ರೆ ಇದು ಜಾತಿ ಶೂದ್ರನ ಪ್ರಕರಣ ಅಲ್ಲ ಇದು ಅಂತ. ಅಲ್ಲಿ ಒಂದು ಜಾತಿಯನ್ನು ಹೇಳಕ್ ಬಂದಿಲ್ಲ ಅದು. ಆ ವಾಕ್ಯ ಅನ್ನುವಂತಹದ್ದು ಜಾತಿಯಿಂದ ಇಲ್ಲಿ ಜಾನಶ್ರುತಿ ಶೂದ್ರ ಕುಲದಲ್ಲಿ ಹುಟ್ಟದವ ಅಲ್ಲ ಅವನು. ಅದಕ್ಕೇನಂದ್ರೆ ಅವರು ಶೂದ್ರ ಶಬ್ದೇನ ಸುಖೋತ್ಪನ್ನ ಸೂಚತೆ ಇತಿ ಉಚ್ಯತೆ ತದ ಕಥಂ ತಾಂ ಋಷಿಂ ರೈಕ್ವ ಶೂದ್ರ ಶಬ್ದೇನ ಅನೇನ ಸೂಚಯಂ ಬಭುವ ಆತ್ಮನ ಪರೋಕ್ಷತಾಖ್ಯಾಪನ ಇತಿ ಗಮ್ಯತೆ ಜಾತಿ ಶೂದ್ರಸ್ಯ ಅನಧಿಕಾರಾತ್. ಇಲ್ಲಿ ಜಾತಿಯಿಂದ ಶೂದ್ರನ ಒಂದು ವಿಚಾರ ಅನ್ನುವಂಥದ್ದು ಹೇಳಿಲ್ಲ. ಯಾಕಂದ್ರೆ ಅವನು ಶೂದ್ರ ಕುಲದಲ್ಲಿ ಹುಟ್ಟಿದವನಲ್ಲ ಅಂತ. ಅನಧಿಕಾರಾತ್ ಕಥಂ ಪುನಃ ಶೂದ್ರ ಶಬ್ದೇನ ಸುಖ ಉತ್ಪನ್ನ ಸೂಚ್ಯತೆ ಇತಿ ಉಚ್ಯತೆ. ಹಾಗಾದ್ರೆ ಇಲ್ಲಿ ಆ ಸುಖ ಅನ್ನುವಂತಹದ್ದೇನ ಶೋಕ ಉಂಟಾಯಿತು ಅಂತ ಏನು ಬಂದೈತಲ್ರಿ ಇವಾಗ, ಆ ಶೋಕ ಉಂಟಾಯಿತು ಅನ್ನೋದನ್ನ ಆ ಶೂದ್ರ ಶಬ್ದದಿಂದ ಅದು ಹೆಂಗ್ ಸೂಚನಾ ಮಾಡೈತಿ ಅಂತಂದ್ರ ಅದಕ್ಕ ಹೇಳ್ತಾರ ಅವರು, ತದಾ ದ್ರವಣಾತ್. ಶ್ರುತಿಯಲ್ಲಿ ಏನ್ ಹೇಳಿದ್ರು, ತದಾ ದ್ರವಣಾತ್ ಶುಚಂ ಅವಿದುದ್ರಾವ ಶುಚಾವ ಅವಿದ್ರುದ್ರುವೆ ಶುಚಾವ ರೈಕ್ವಂ ಅವಿದುದ್ರಾವೇತಿ ಶೂದ್ರಃ. ಈ ಶೂದ್ರ ಅನ್ನುವಂತ ಶಬ್ದಕ್ಕ ಮೂರು ರೀತಿಯಾಗಿರ್ತಕ್ಕಂಥ ಅರ್ಥವನ್ನ ಇಲ್ಲಿ ಬಿಡಿಸ್ತಾ ಇದ್ದಾರೆ ಅವರು. ತದಾ ದ್ರವಣಾತ್ ಶುಚಂ ಅದಿದುದ್ರಾವ ಅಂದ್ರೆ ಶೋಕವನ್ನ ಓಡಿ ಬಂದು ಸೇರಿದ ಅಂತ ಒಂದರ್ಥ. ಶುಚಾವ ಅವಿದುದ್ರುವೆ ಅಂತಂದ್ರೆ ಅವನು ಶೋಕದಿಂದ ಓಡಿದ ಅಂತ ಎರಡನೇ ಅರ್ಥ ಇದು. ಶುಚಾವ ರೈಕ್ವಂ ಅವಿದುದ್ರಾವ ಅಥವಾ ಶೋಕದಿಂದ ರೈಕ್ವನನ್ನ ರೈಕ್ವನ ಹತ್ರ ಬಂದ ಅಂತ, ದುಃಖದಿಂದ ಕೂಡಿಕೊಂಡು ರೈಕ್ವನ ಹತ್ರ ಬಂದ ಅಂತೇಳಿ ಈ ರೀತಿ ಮೂರು ಅರ್ಥಗಳಿಂದ ನಮಗ ಇವನು ಶೂದ್ರನು ಅಂತಂದ್ರೆ ಏನು, ಶೋಕದಿಂದ ಕೂಡಿದನು ಅಂತ ಅರ್ಥ. ಅಲ್ಲಿ ಜಾತಿ ಶೂದ್ರ ಅಂತ ಅರ್ಥ ಮಾಡಬಾರದು ಅಂತ ಹೇಳ್ತಾರ ಅವ್ರು. ಯಾಕಂದ್ರೆ ಇಲ್ಲಿ ಇಂಥ ಒಂದು ಅರ್ಥವೇ ಹೊಂದದ ಅಂತ, ಅಲ್ಲಿ ರೂಢಿ ಅರ್ಥ ಅನ್ನುವಂಥದ್ದು ಹೊಂದುವುದಿಲ್ಲ ಅಂತೇಳಿ ಈ ವಿಷಯದೊಳಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕಥೆಯೊಳಗ ನಮಗ ಕಂಡು ಬರ್ತದ ಅಂತ ಹೇಳಿ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ಕೊಂಡು ಬಂದ್ರು. ಅವಯವಾರ್ಥ ಸಂಭವಾತ್ ರೂಢ್ಯರ್ಥಸ್ಯ ಚ ಅಸಂಭವಾತ್. ರೂಢಿಯಿಂದ ಇಲ್ಲಿ ಶೂದ್ರ ಅಂತ ಜಾತಿ ವಾಚಕ ಅಂತ ಹೇಳಿಲ್ಲ, ಇಲ್ಲಿ ಅವಯವಗಳ ಒಂದು ಅರ್ಥ ಒಂದು ಸಂಭವಿಸ್ತದ ಅಂತ. ಅಂದ್ರೆ ಇಲ್ಲಿ ಅವನು ಶೋಕವನ್ನ ಹೊಂದಿದ ಅಂತ. ಶೂದ್ರ ಅಂತಂದ್ರೆ ಏನು, ಅವನು ಶೋಕವನ್ನ ಹೊಂದಿದ ಅಂತ, ಅವನನ್ನ ಶೋಕ ಆವರಿಸಿತು ಅಂತ ಹೇಳಿ ಈ ರೀತಿಯಾಗಿ ನಾವು ಹೇಳಬೇಕು. ದೃಶ್ಯತೆ ಚೆ ಅವಯವಾರ್ಥ ಅಸ್ಯಾಂ ಆಖ್ಯಾಯಿಕ. ಅಂದ್ರೆ ಈ ಒಂದು ಕಥೆಯೊಳಗ ನಮಗ ಈ ಅರ್ಥ ಅನ್ನುವಂತಾದ ನಮಗ ಕಂಡು ಬರ್ತದ ಅಂತ. ಅಂದ್ರೆ ಅಲ್ಲಿ ಶೂದ್ರ ಅನ್ನೋ ಶಬ್ದಕ್ಕ ಅಲ್ಲಿ ದುಃಖ ಶೋಕವನ್ನ ಹೊಂದಿದ ಅಂತ ನಾವ್ ಹಿಂಗ ಅರ್ಥ ಮಾಡ್ಬೇಕೆ ಹೊರತು ಇಲ್ಲಿ ರೂಢಿ ಅರ್ಥವನ್ನ ಇಲ್ಲಿ ರೂಢಿ ಅರ್ಥ ಹೊಂದಂಗಿಲ್ಲ ಅಂತ. ಇಲ್ಲಿ ಅವಯವ ಅರ್ಥವನ್ನೇ ಮಾಡ್ಬೇಕಂತ ಹೇಳ್ತಾರ ಅವ್ರು. ಇಲ್ಲಿ ಅವಯವ ಅರ್ಥ ಏನ್ ಹೇಳ್ತದ, ಶೂದ್ರನ ಶಬ್ದಕ್ಕ ಅವನು ಶೋಕದಿಂದ ರೈಕುನ ಹತ್ರ ಬಂದ ಅಂತ ಹೇಳಿ ಅಲ್ಲಿ ಶೋಕ ಅಂತ ಅರ್ಥ ಮಾಡ್ಬೇಕೆ ಹೊರತು ಶೂದ್ರ ಅಂತಂದ್ರೆ ಅದು ಜಾತಿವಾಚಕ ಅಲ್ಲ ಅಂತ ಹೇಳಿ ಹಿಂಗ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರು. ಇನ್ನ ಮುಂದಿನ ಶ್ರುತಿಯೊಳಗ ಇದು ಸೂತ್ರದೊಳಗ ಕ್ಷತ್ರಿಯತ್ವ ಗತೇಶ್ಚ ಉತ್ತರತ್ರ ಚೈತ್ರತೇನ ಲಿಂಗಾತ್. ಅಂದ್ರೆ ಜಾನಶ್ರುತಿ ಕ್ಷತ್ರಿಯ ಅನ್ನೋದಕ್ಕ ಅನೇಕ ಗುರುತುಗಳದಾವು, ಅದನ್ನ ಹೇಳ್ತೀನಿ ಅಂತ ಹೇಳಿ
ಮುಂದಿನ ಸೂತ್ರದಲ್ಲಿ ಹೇಳ್ತಾರ. ಅದನ್ನ ನೋಡು ಮತ್ತೆ ಸಂದರ್ಭ ನೋಡೋಣ.